ಕೃಷ್ಣಾವತಾರ ಪಾಂಡವೋತ್ಪತ್ತಿರ್ನಾಮ ದ್ವಾದಶೋಧ್ಯಾಯ. ಇದರಲ್ಲಿ ಕೃಷ್ಣನ ಅವತಾರದ ಕಥೆನೂ ಬಂತು. ಪಾಂಡವರ ಉತ್ಪತ್ತಿ 12ನೇ ಅಧ್ಯಾಯ ಪೂರ್ತಿ ಅವತಾರ ಕಥಾ ಒಂದು ದೃಷ್ಟಿಯಿಂದ. ಅದಕ್ಕೇನೆ ಆ ವಿಶೇಷವಾಗಿ ಕೌರವ ಹುಟ್ಟು ಬಂದಿದೆ ಈ ಮಧ್ಯೆ. ಅದಕ್ಕೆ ಅದು ಅವತಾರ ಕಥಾ ನಿರ್ಣಯ. ಅಷ್ಟು ಹೇಳಿ ಅದು ಕೃಷ್ಣಾರ್ಪಣ ಹೇಳ್ತಾರೆ. ದ್ವಾದಶೋಧ್ಯಾಯ ಕಂಸವಧ. ನೆಕ್ಸ್ಟ್ 13ನೇ ಅಧ್ಯಾಯ. ಗರ್ಗಶೂರ ಸುತೋಕ್ತ್ಯಾ ವ್ರಜಮಾಯಾತ್ ಸಾತ್ವತಾಂ ಪುರೋಧಾಃ ಸಹ ಚಕ್ರೇ ಕ್ಷತ್ರಿಯ ಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣ ರೋಹಿಣಿ ಸುನ್ಮೋಹೋ. ಸಹ ಗರ್ಗಃ ಶೂರಸುತೋಕ್ತ್ಯಾ ವ್ರಜಂ ಆಯಾತ್ ತತ ಸಾತ್ವತಾಂ ಪುರೋಧಾಃ ಸಹ ಚಕ್ರೇ ಕ್ಷತ್ರಿಯ ಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣ ರೋಹಿಣಿ ಸುನ್ಮೋಹೋ. ಗರ್ಗಾಚಾರ್ಯ ಯಾದವರು ಪುರೋಹಿತರು, ಗೊತ್ತಾಯ್ತಾ? ಎಲ್ಲರಿಗೂ ಪುರೋಹಿತ ಆಯ್ಕೆ, ದೊಡ್ಡ ಪುರೋಹಿತರು ಅವರು. ಅವ್ರೇನು ಮಾಡಿ ಶೂರಸುತೋಕ್ತ್ಯ. ಶೂರಸುತ ಅಂದ್ರೆ ಯಾರು ಇಲ್ಲಿ? ಯಾರು ಅಲ್ಲ, ವಸುದೇವ. ವಸುದೇವ ಕಳಿಸಿಕೊಟ್ಟ. ಈಗ ತಾವು ಬಲರಾಮ ಇದ್ದಾನಲ್ಲ, ತನ್ನ ಮಗ ಇದ್ದಾನಲ್ಲ, ಹೋಗಿ ನಾಮಕರಣೆಲ್ಲ ಮಾಡಬೇಡ್ರಿ ಅಂತ ಕಳಿಸಿಕೊಟ್ಟ. ಹೊರಟ್ರು ಅವರು. ಅವಾಗ ಹೇಳಿಬಿಟ್ಟ, ಇಬ್ರು ನನ್ನ ಮಕ್ಕಳೇ ಅಂತ ಹೇಳಿದ. ಯಾರಿಗೂ ಹೇಳಿ, ಗರ್ಗಾಚಾರ್ಯ ಮಾತ್ರ ಹೇಳಿದ. ಅವ್ರೇನು ಮಾಡಿದರು ಬಂದು ಈತ ಏನು ಮಾಡ್ಬೇಕು ಈಗ ಬಲರಾಮನಿಗೆ? ಬಲರಾಮ ನಂದನಿಗೂ ಗೊತ್ತು ಬಲರಾಮ ಯಾರ ಮಗ ಅಂತೇಳಿ. ಯಾರ ಮಗ ಅಂತ ಗೊತ್ತು ನಂದನಿಗೆ? ಗೊತ್ತು, ವಸುದೇವನ ಮಗ ಅಂತ. ಆತನಿಗೆ ಮಾಡಿಸಿದ್ರು ಕ್ಷತ್ರಿಯ ಸಂಸ್ಕಾರ ಆತನಿಗೆ. ಈತನಿಗೆ ಏನು ಮಾಡಿಸ್ಬೇಕಿತ್ತು? ವೈಶ್ಯ ಸಂಸ್ಕಾರ ಮಾಡಿಸ್ಬೇಕಾಗಿತ್ತು. ಅವ್ರೇನು ಮಾಡಿಬಿಟ್ರು? ಅವ್ರು ಹೇಳಿದ್ರಿಂದ ಇಬ್ಬರು ಕ್ಷತ್ರಿಯ ಸಂಸ್ಕಾರನೇ ಮಾಡಿಸ್ಬಿಟ್ರು. ಕೊನೆಗೆ ಏನಾಯ್ತು ಅವ್ರಿಗೀಗ? ಇಬ್ಬರು ಕ್ಷತ್ರಿಯರೇ ಆಯ್ತು. ಇದು ಯಾಕೆ ಹೇಳಿದ್ರು ಅಂದರೆ, ಕರ್ಣಗೆ ಹಾಗಾಗಲಿಲ್ಲ. ಅದಕ್ಕೆ ಕರ್ಣ ಏನಾಗಿಬಿಟ್ಟ? ಸೂತಪುತ್ರನ. ಕರ್ಣಗೆ ಸೂತ ಸಂಸ್ಕಾರ ಆಯ್ತೇ ಹೊರತು ಯಾವ ಸಂಸ್ಕಾರ ಆಗಲಿಲ್ಲ. ಈ ಮಾತು ಅಂದವರೆ ಅರ್ಥ ಆಗುತ್ತೆ. ಇಲ್ಲ ಕೃಷ್ಣ ನಮ್ಮ ಪ್ರಕಾರ ಏನಾಗಬೇಕೀಗ? ಲೋಕದೃಷ್ಟಿಯೊಳಗೆ ವೈಶ್ಯ ಆಗಬೇಕಾಗಿತ್ತು. ಕೃಷ್ಣನಿಗೆ ಅದಿಲ್ಲ, ಬಿಟ್ಟುಬೇಡ. ಲೋಕದೃಷ್ಟಿಯಲ್ಲಿ ವೈಶ್ಯ ಆಗ್ತಾ ಇದ್ದ ಕೃಷ್ಣ ಬ್ರಾಹ್ಮಣ ಅಲ್ಲ ಅಂತ ಒಪ್ಕೊಂಡಿದ್ದಾರೆ, ಕ್ಷತ್ರಿಯಲ್ಲ ಅಂತ ಒಪ್ಪಬೇಕಾಗ್ತಿತ್ತು. ಶಿವರು ವೈಶ್ಯನಾಗ್ತಾ ಇದ್ದ ಅಲ್ಲ. ಕ್ಷತ್ರಿಯ ಯಾತಕ್ಕಾದ ಅಂತ ಕೇಳಿದರೆ, ಸಂಸ್ಕಾರ ಕ್ಷತ್ರಿಯ ಸಂಸ್ಕಾರವಾಗಿದ್ದರಿಂದ ಕ್ಷತ್ರಿಯ ಸಂಸ್ಕಾರ. ಇನ್ನೊಂದು ಸ್ಮೃತಿಯಲ್ಲಿ ಹೇಳ್ತಾರೆ, ಯಾವುದೋ ಅನಾಥ ಸಿಕ್ಕಿಬಿಡ, ದಾರಿಯಲ್ಲಿ ಹೋಗ್ತಾ ಸಿಕ್ಕಿಸ್ತು, ಯಾರೊಂದು ಗೊತ್ತಾಗಲೇ ಇಲ್ಲ ತಂದೆ ತಾಯಿ. ಇವನು ಬೆಳೆಸ್ಬಿಟ್ಟ. ಇವನು ಯಾವ ಸಂಸ್ಕಾರ ಮಾಡಬೇಕಾಗ? ಬೆಳೆಸ್ತವನು ತನ್ನ ಸಂಸ್ಕಾರನೇ ಮಾಡಬೇಕು. ಸೊ ಜಾತಿ ಯಾವ್ದು ಬರುತ್ತೆ ಅದಕ್ಕೆ? ಇವನ್ ಜಾತಿನೇ ಬರುತ್ತೆ. ಕರ್ಣ ಆ ರೀತಿ ಕೂಸೆ ಸೂತ ಬೆಳೆಸ್ತಾ ಸೂತ ಜಾತಿ ಬರುತ್ತೆ. ಇಲ್ಲಿ ಹಾಗಲ್ಲ. ಇದೆಲ್ಲ ತುಂಬ ಜನ ಅದಕ್ಕೆ ಇದರ ಪ್ರಶ್ನೆ ಹೊಡೆದಿಲ್ಲ ಕೇಳಕ್ಕೆ. ಇನ್ನೂ ಅವರು ಆಚಾರ ಉತ್ತರ ಕೊಟ್ಟಾಗ್ಬಿಟ್ಟಿದೆ ಆಗಲೇ. ಕೃಷ್ಣ ಕರ್ಣ ಸೂತರ ಮಧ್ಯೆ ಬೆಳೆದಿದ್ದರಿಂದ ಸೂತಪುತ್ರ ಆಗೋದಾದರೆ ಕೃಷ್ಣ ವೈಶ್ಯಪುತ್ರ ಯಾಕೆ ಆಗಬಾರ್ದು? ಇಮಿಡಿಯೇಟ್ ಆನ್ಸರ್ ಅವರು. ವಸುದೇವ ಹೇಳಿ ಕಳಿಸ್ತೆ, ಶೂರ ಸೂತ ಉಕ್ತ್ಯ ಹೇಳಿದ್ದರಿಂದ ಅವ್ರು ಹಾಗೆ ಮಾಡಿದ್ರು. ಗರ್ಗಾಚಾರ್ಯ ಮಹಾ ಜ್ಞಾನಿಗಳಾದ್ದರಿಂದ ಅವರು ಬಿಟ್ಕೊಡ್ಲಿಲ್ಲ. ಅವ್ರು ಹೇಳ್ಬೇಕಾದ್ರೆ ನಾನು ನಾರಾಯಣ ಸಮಾಧಿನ ಮಗ ತಿಳ್ಕೊ ಅಂಥೇಳಿ ಹೊರಟ್ಬಿಟ್ಟು ಮಾಡಿಸಿ. ಚಕ್ರೇ ಕ್ಷತ್ರಿಯ ಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣ ರೋಹಿಣಿ ಸುನ್ಮೋಹೋ. ಕೃಷ್ಣ ರೋಹಿಣಿ ಸುನ್ಮೋಹೋ. ರೋಹಿಣಿ ಸೂನು ಅಂತ ಗೊತ್ತಿದ್ದಕ್ಕೆ ಆ ಸಂಸ್ಕಾರ ಮಾಡಿಸ್ತಾರೆ. ಆಚಾರ್ಯ ಪದ ಉಪಯೋಗ ಸ್ವಾರಸ್ಯ ಇದೆ. ರೋಹಿಣಿ ಸೂನು ಅಂತ ಗೊತ್ತಿದ್ದರಿಂದ ಕ್ಷತ್ರಿಯ ಮಾಡಿಸ್ಬಿಟ್ರು. ಕೃಷ್ಣ ಜೊತೆಗಿದ್ದ ಆತರು ಮಾಡಿಸಾಕ್ಬಿಟ್ರು. ಭಾರಿ ಬುದ್ಧಿ ಉಪಯೋಗಿಸಿದ್ರು. ಅದೆಲ್ಲ ಅಷ್ಟು ಗಮನಿಸಲಿಲ್ಲ ಅಂತ. ಇವತ್ತು ಪುರೋಹಿತರು ಯಾರು ಗಮನಿಸ್ತಾರೆ? ಇವತ್ತು ತಮ್ಮ ಗಲಾಟೆ ತಾವಿರ್ತಾರೆ ಹೊರತು ಪುರೋಹಿತ ಹೇಳಿದ್ದೆ ಮಾತ್ರ ಹೀಗೆ ಮಾಡು ಹಾಗೆ ಮಾಡು ಅಷ್ಟೇ. ಅದು ಬೇಗ ಮುಗಿಸಿದ್ರೆ ಸಾಕು, ಅಷ್ಟೇ ಕಾಯ್ತಾರೆ, ಬೇರೆ ಕಡೆ ಗಮನ ಇರೋಲ್ಲ. ಅದು ಬೇರೆ ಕೃಷ್ಣನ ಇಚ್ಛೆ ಅದು. ಅದಕ್ಕೆ ಹಾಗಾಯ್ತು. ಅವ್ರು ಕೇರ್ಲೆಸ್ ಅಲ್ಲ, ಭಗವತ್ ಸಂಕಲ್ಪ ಅದಷ್ಟೇ. ಇವರೆಲ್ಲ ಕೇರ್ಲೆಸ್ ಆಗಿ ದೇರೋಣ ಆಗ್ಬಿಡುತ್ತೆ. ಊಚೇನಂದ ಸುತೋಯಂ ತವ ವಿಷ್ಣೋರ್ನಾವಮೋ ಗುಣೈ ಸರ್ವೈಃ ಸರ್ವೇ ಚೈತತ್ರಾತಾಃ ಸುಖಮಾಪ್ಸ್ಯಂತಿ ಉನ್ನತಂ ಭವತ್ಪೂರ್ವಾಃ. ಊಚೇ ನಂದ ಸುತಃ ಅಯಂ ತವ ವಿಷ್ಣೋಃ ನ ಅವಮಃ ಗುಣೈಃ ಸರ್ವೈಃ ಸರ್ವೇ ಚ ಏತತ್ರಾತಾಃ ಸುಖಂ ಆಪ್ಸ್ಯಂತಿ ಉನ್ನತಂ ಭವತ್ಪೂರ್ವಾಃ. ಊಚೇ ನಗಾಚಾರ್ಯ ಹೇಳಿದರು. ಏನಂತ? ನಂದ, ಹೇ ನಂದ, ಅಯಂ ಈ ಕೃಷ್ಣ ತವ ಸುತಃ ನ, ನಿನ್ನ ಮಗ ಅಲ್ಲ ಇವು. ಅಥವಾ ನಿನ್ನ ಮಗ ಅಂತ ಏನು ತಿಳ್ಕೊಂಡಿದ್ದೀಯಲ್ಲ, ಯಾರು ಗೊತ್ತಾತ? ನಾ ಎರಡು ಕನ್ವಯ. ಈಗ ನಾ ಅವಮೋ, ನಿನ್ನ ಮಗ ಅಲ್ಲ ಇವನು. ಇನ್ನೊಂದು ಕಡೆಗೆ ವಿಷ್ಣೋರ್ನ ಅವಮಃ ಗುಣೈ ಸರ್ವೈಹಿ, ವಿಷ್ಣುವಿಗಿಂತ ಏನೇನೇನೂ ಕಡಿಮೆ ಅಲ್ಲ, ವಿಷ್ಣುವಿಗೆ ಸಮ. ವಿಷ್ಣುವಿಗೆ ಸಮ ಯಾರಿದ್ದಾರಾ? ಇಲ್ಲ. ಸಮ ಅಂದ್ರೆ ಏನರ್ಥ? ವಿಷ್ಣುವೇ ಅಂತ ಅರ್ಥ. ಯಾಕೆ ಪೂರ್ತಿ ಹೇಳಿಲ್ಲ ಅಂದರೆ ಬಿಟ್ಕೊಡ್ಬಾರ್ದು ಅಂತ ಹಾಗೆ ಹೇಳಿ. ಇದೆಲ್ಲ ಗರ್ಗಾಚಾರ್ಯ ಗೊತ್ತಾಗಲಿಕ್ಕೆ ಏನು ಕಾರಣ? ಶಿವರು ಎಲ್ಲ ಹೇಳ್ಕೊಂಡಿದ್ದ ಆತ. ನನ್ನ ಮಗ ನಾನು ತಪಸ್ ಮಾಡಿದ ಕೊಟ್ಟಿದ್ದಾನೆ, ಆತ ಸಾಕ್ಷಾತ್ ನಾರಾಯಣ, ಹುಟ್ಟಿದಾಗಲೇ ನೋಡಿದ್ದೇನೋ ಎಲ್ಲ ಹೇಳ್ಕಳಿಸಿದ್ದ. ಗರ್ಗಾಚಾರ್ಯಗೆ ಜ್ಞಾನದ ಜೊತೆಗೆ ಇದೆಲ್ಲ ಹೆಲ್ಪ್ ಆಯಿತು. ಸೊ ಹೇಳ್ಬೇಕಾದ್ರೆ ಕರೆಕ್ಟಾಗಿ ಹೇಳಿಬಿಟ್ಟು
ಇದು ಅವತ್ತೇ ಹೇಳಿದ್ರು ಅಂತ ಆಮೇಲೆ ಜ್ಞಾಪಕ ಬರ್ಬೇಕಾತಗೆ. ಒತ್ತಿ ಒತ್ತಿ ಹೇಳಿದ್ರೆ ಅವತ್ತು ಹೇಳಿದ್ದಿಲ್ಲ, ಓ ಸರಿ ಹೇಳಿದ್ರು ಇವರು, ಸಂಸ್ಕಾರ ಅದೇ ಆಗಿದೆ ಅಂತ. ಸರ್ವೇ ಚೈತತ್ರಾತಾಹ ಸುಖಮಾಪ್ಸ್ಯಂತಿ ಉನ್ನತಂ ಭವತ್ಪೂರ್ವಾಹ. ಇವು ನೀವು ಕೃಷ್ಣನ ರಕ್ಷಣೆ ಮಾಡೋದಲ್ಲ, ಅವನು ನಿಮ್ಮ ರಕ್ಷಣೆ ಮಾಡ್ತಾನೆ. ಸರ್ವೇ ಚ ಏತತ್ರಾತಾಹ. ಬ್ರಹ್ಮ ತ್ರಾತಾರು ಅಂದರೆ ರಕ್ಷಿತರು, ಗೊತ್ತಾಯ್ತಾ? ಎಲ್ಲರೂ ಇವನಿಂದ ರಕ್ಷಿತರೇ ಹೊರತು ಕೃಷ್ಣನಿಂದ ಇವನ ರಕ್ಷಣೆ ಯಾರಿಗೂ ಬೇಕಿಲ್ಲ, ಎಲ್ಲರಿಗೂ ಇವನ ರಕ್ಷಣೆ ಬೇಕೇ ಬೇಕು. ಸುಖಮಾಪ್ಸ್ಯಂತಿ, ರಕ್ಷಣೆ ಕೊಟ್ಟರೆ ನೀವು ಸುಖವಾಗಿರ್ತೀರಿ, ಹೋದ್ರಿಲ್ಲ, ಗೊತ್ತಾಯ್ತಾ? ಸುಖಮಾಪ್ಸ್ಯಂತಿ ಹೇಳಿ ಸಾಲಿಗ್ರಾಮ ಕೊಟ್ಟು ನಿತ್ಯ ಪೂಜೆ ಮಾಡಿ ಒಳ್ಳೇದಾಗತ್ತೆ ಅಂತಾರಲ್ಲ, ಹಾಗೆ ಅದು ಸಾಲಿಗ್ರಾಮಕ್ಕೆ ಒಳ್ಳೇದಾಗಲ್ಲ, ನಿನಗೆ ಒಳ್ಳೇದಾಗತ್ತೆ ಅಂತ ಅರ್ಥ. ಆ ದೃಷ್ಟಿಯಿಂದ ಸಾಲಿಗ್ರಾಮ ಬೆಳಗಾಗತ್ತೆ ಇಳಿಗಾಗತ್ತೆ ತಿಳ್ಕೊಬೇಡ, ನಿನಗಾಗತ್ತೆ. ಉನ್ನತ ವಾಪ್ಸ್ಯಂತಿ ಉನ್ನತಂ ಭವತ್ಪೂರ್ವ. ಉನ್ನತಂ ಸುಖಂ, ಉನ್ನತ ಸುಖ ಅಂದರೆ ಮೋಕ್ಷ ಅಂತ ಅರ್ಥ. ಉನ್ನತ ಸುಖವನ್ನು ಪಡಿತೀವಿ, ಇಲ್ಲೂ ಬೇಕಾಷ್ಟು ಸುಖ ಪಡ್ತೀರಿ, ಮುಂದೆ ನಿತ್ಯ ಸುಖ, ಉನ್ನತ ಉತ್ಕೃಷ್ಟವಾದ ಸುಖ ಅಂದರೆ ಮೋಕ್ಷನೇ ಹೇಳಿದ್ದಾರೆ ಈಗಾಗಲೇ. ಅನಿತ್ಯತ್ವಾತ್ ಸದುಃಖತ್ವಾತ್ ನಾ ಧರ್ಮಾದ್ಯಾಹ ಪರಂ ಸುಖಂ ಮೋಕ್ಷ ಏವ ಪರಾನಂದ. ಮೋಕ್ಷ ಏವ ಪರಾನಂದ, ಗೊತ್ತಾಯ್ತಾ? ಯಾಕೆ? ನಿತ್ಯ ಸುಖ, ಈ ನಿತ್ಯ ಸುಖ ಅಲ್ಲ ಇದು, ಅದು ಪೂರ್ಣ ಸುಖ, ಇದು ಅಪೂರ್ಣ ಸುಖ ಇದು. ಅನಿತ್ಯತ್ವ ಸದುಃಖತ್ವಾತ್ ನಾ ಧರ್ಮಾದ್ಯಾಹ ಪರಂ ಸುಖಂ ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತಾಂ. ಮೋಕ್ಷ ಏವ ಪರಾನಂದ, ಗೊತ್ತಾಯ್ತಾ? ಆನಂದ ತೀರ್ಥ ಪರಾನಂದ ವರದ ಪದ ಅಲ್ಲಿದೆ. ಈಗ ಪರಾನಂದದ ಅರ್ಥ ಏನೀಗ? ಪರ ಅಂದರೆ ಪೂರ್ಣ ಅಂತ ಅರ್ಥ. ಪೂರ್ಣ ಅಂದ್ರೆ ಏನು? ಪರಿಪೂರ್ಣ, ಪರಿಪೂರ್ಣ ಆನಂದ. ಜೀವರಲ್ಲಿ ಪರಿಪೂರ್ಣ ಆನಂದ ಯೋಗ್ಯತೆ ತಕ್ಕಂತೆ ಇದೆ, ವಾಯುದೇವರಿಗೆ ಫುಲ್ ಇದೆ. ಅದಕ್ಕೆ ಪರಾನಂದವರ ದ್ವಾದಶ ಸ್ತೋತ್ರಕ್ಕೆ ಅದು ವ್ಯಾಖ್ಯಾನ. ಆಚಾರ್ಯ ಉಪಯೋಗಿಸಿರೋ ಪದ ಅದು. ಎಷ್ಟೋ ದ್ವಾದಶ ಪದಗಳಲ್ಲಿ ಆಚಾರ್ಯ ಉಪಯೋಗಿಸಿರೋ ಪದಗಳು ಅವರದೇ ಗ್ರಂಥ ಅದು. ಅದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರೆ ಎಷ್ಟು ದೊಡ್ಡದಾಗುತ್ತೆ ದ್ವಾದಶ ಸ್ತೋತ್ರ, ಗೊತ್ತಾಯ್ತಾ? ಎಲ್ಲ ವಿಷಯ ಸೇರಿಬಿಡುತ್ತೆ. ಅದನ್ನೆಲ್ಲ ತಿಳ್ಕೊಂಡಾಗ ದ್ವಾದಶ ಹೇಳ್ತಿದ್ರೆ ಎಲ್ಲ ಜ್ಞಾಪಕ ಬರುತ್ತೆ, ಓದಿದ್ದೆಲ್ಲ ಜ್ಞಾಪಕ ಬರುತ್ತೆ. ದೇವ್ರ ಸ್ತೋತ್ರ ಹೇಳ್ತಾ ಹೇಳ್ತಾ ಎಲ್ಲ ಜ್ಞಾಪಕ ಆಗುತ್ತೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ, ಅದು ಉನ್ನತಂ ಸುಖಂ. ಉನ್ನತರು ಅವರು, ಉನ್ನತ ಸುಖ, ಇಲ್ಲಿಗೆ ಸುಖಕ್ಕೆ ಅನ್ವಯ, ಅವರಿಗೆ ಅನ್ವಯ. ಸುಖಮಾಪ್ಸ್ಯಂತಿ ಉನ್ನತಂ ಭವತ್ಪೂರ್ವಾಹ. ಭವತ್ಪೂರ್ವಾಹ, ನೀನೇ ಮೊದಲಾದವರೆಲ್ಲ ಸುಖವಾಗಿರ್ತೀರಿ. ಈಗ ನಂದ ನೀನು, ಪೂರ್ಣ ನಂದನಲ್ಲ, ನಿಜವಾದ ನಂದ ಆನಂದ ಅವರು. ಇವನ್ ಆರಾಧನೆ ಮಾಡಿದ್ರೆ ನೀನು ಭಾರಿ ಸುಖವಾಗಿರ್ತೀಯ. ಹೆಸರು ನಂದನ ಆದರೂ ಕೂಡ ಏನಲ್ಲ, ಆನಂದೋ ನಂದನೋ ನಂದಃ ಸತ್ಯಧರ್ಮ ತ್ರಿವಿಕ್ರಮ. ಆನಂದೋ ನಂದನೋ ನಂದಃ, ದೇವರ ಹೆಸರು ನಿನಗಿದೆ ಅಷ್ಟೇ ಹೊರತು ಪೂರ್ಣಾನಂದ ಅದ್ರ ಪ್ರಕಾರ ಇಲ್ಲಿ ನನಗಿಲ್ಲ. ಅದು ಇವ್ರ ಅನ್ಸರ್ ಯೋಗ್ಯತೆ ತಕ್ಕಂಥ ಪೂರ್ಣಾನಂದ ಸಿಗುತ್ತೆ. ಇತ್ಯುಕ್ತ ಪ್ರಮುಮೋದ ಪ್ರಯಯೌ ಗರ್ಗೋಪಿ ಕೇಶವೇ ಅಥಾದ್ಯ ಕೇಶವೋ ಅಥಾದ್ಯ ಸ್ವಪದೈ ಅಗ್ರಜಯುಕ್ತ ಚಕ್ರೆ ಪುಣ್ಯಂ ವ್ರಜನ್ ವ್ರಜೋದ್ದೇಶಂ ಇತಿ ಉಕ್ತ ಪ್ರಮುಮೋದ. ಇದು ಹೇಳಿದ ತಕ್ಷಣ ಭಾರಿ ಖುಷಿ ಆಯ್ತು ನಂದನಿಗೆ. ಈ ಆತಲ್ಲಿ ಇಷ್ಟು ಎಕ್ಸ್ಪೆಕ್ಟೇ ಮಾಡಿದ್ದಲ್ಲಿ ಏನಾಯಿತು? ಮೋರ್ ದೆನ್ ವಾಟ್ ಈ ವಾಂಟೆಡ್. ಸಾಕ್ಷಾತ್ ನಾರಾಯಣನ ಸಮ ಅಂತ ಹೇಳಿದ ಮೇಲೆ ನಾರಾಯಣನೇ ಆಯ್ತಲ್ಲ. ಅದು ಒಳ್ಳೆ ಭಾರಿ ಮಗವಾದ ಸ್ವರೂಪದಲ್ಲಿ ನೆನಪಿಲ್ಲ ಆತನಿಗೆ. ಈಗ ಅವಾಗ ಹುಟ್ಟಿದ್ದು ಆತನಿಗೆ ನೆನಪಿತ್ತು ವಸುದೇವನಿಗೆ. ಯಾತಕ್ಕೆ? ಕೃಷ್ಣ ನೆನಪು ಮಾಡ್ದ, ನೀವು ಸುತಪಸ್ಸಾಗಿದ್ದೆ, ಇವಳು ಪ್ರಶ್ನೆಯಾಗಿದ್ಲು, ತಪಸ್ ಮಾಡಿದ್ರಿ, ಅದಕ್ಕೆ ನಾನು ಅವತಾರ ಮಾಡಿದ್ದೇನೆ ಅಂತ ಹೇಳಿದ್ರು. ಅಂದರೆ ಅದೆಲ್ಲ ಗೊತ್ತಿಲ್ಲ, ಆದ್ದರಿಂದ ಯಾವುದೇ ಪೂರ್ಣ ಜ್ಞಾನ ಇದೆ ಆತನಿಗೆ. ಸುಖಮಾಪ್ಸ್ಯಂತಿ ಪುಣ್ಯಂ ಗರ್ಗೋಪಿ ಕೇಶವೋ ಅಥ ಆದ್ಯ. ಕೇಶವ ಅಥ ಆದ್ಯ. ಗರ್ಗಾಚಾರ್ಯರು ಭಾರಿ ಸಂತೋಷಪಟ್ಟರು. ಅನಂತರ ಆದ್ಯ ಕೇಶವ. ಆದ್ಯ ಕೇಶವ ಅಂದರೆ ಅನಾದಿಗೆ ಇನ್ನೊಬ್ಬ ಕೇಶವ ಇದ್ದಾನೆ ಅಂತ ಅರ್ಥ ಅಲ್ಲ. ಆದ್ಯನು ಅವನು ಕೇಶವನೇ. ಯಾಕೆ? ವಾಸುದೇವೋವ ಇದಮಗ್ರೇ ಆಸೀತ್, ಎಲ್ಲ ಕಾಲಕ್ಕೂ ಆಸೀತುದಾರಗಣ ವಾರಿದೆ ಅಪ್ರಮೇಯ. ಆದ್ದರಿಂದ ಯಾವಾಗಲಿರೋಣ, ಆದ್ದರಿಂದ ಆದ್ಯ ಆದ್ಯ ಅಂತ ಕರೀತಾರೆ. ಶ್ರೇಷ್ಠ ಅಂತ ಇನ್ನೊಂದು ಅರ್ಥ, ಸರ್ವೋತ್ತಮ ಅಂತ ಅರ್ಥ, ಮೊದಲಿರೋನು, ಯಾವಾಗಲಿರೋನು ಅಂತ ಅರ್ಥ. ಆ ಅರ್ಥದಲ್ಲಿ ಆದ್ಯ. ಸ್ವಪದೈ ಅಗ್ರಜಯುಕ್ತ ಚಕ್ರೆ ಪುಣ್ಯಂ ವ್ರಜನ್ ವ್ರಜೋದ್ದೇಶಂ. ಅಗ್ರಜಯುಕ್ತ, ಅಣ್ಣನಾದ ಬಲವನ ಜೊತೆ ಕೂಡ್ಕೊಂಡ್ಬಿಟ್ಟು ಚಕ್ರೆ ಪುಣ್ಯಂ ವ್ರಜನ್ ವ್ರಜೋದ್ದೇಶಂ. ವ್ರಜನ್ ಓಡಾಡ್ತಾನೆ, ಪುಣ್ಯಂ ವ್ರಜೋದ್ದೇಶಂ ಪುಣ್ಯಂ ಚಕ್ರೆ. ವ್ರಜದ ಉದ್ದೇಶ ಅಂದರೆ ಸ್ಥಳ, ವ್ರಜದ ಪ್ರಾಂತವನ್ನು ಕೃಷ್ಣ ಏನು ಮಾಡಿದ? ಅತ್ಯಂತ ಪಾವನವನ್ನಾಗಿ ಮಾಡಿದ. ಕೃಷ್ಣ ಆ ರೀತಿ ಓಡಾಡ್ತಿದ್ದಾಗ ಏನಾಯ್ತದೋ ಅತ್ಯಂತ ಪಾವನವಾಯಿತು. ಅದನ್ನೇ ಗೋಪಿಕಾಸ್ತ್ರೀ ಹೇಳ್ತಾರೆ, ಜಯತಿ ತೇ ವ್ರಜ ಜನ್ಮನಾ ವ್ರಜ, ಜಯತಿ ತೇಧಿಕಂ ಜನ್ಮನಾ ವ್ರಜ ಅಧಿಕಂ. ಕೃಷ್ಣ ಓಡಾಡಿದ ಜಾಗ ಅದಿಷ್ಟು. ಇವತ್ತು ಅಲ್ಲಿ ಹೋದಾಗ ಅಲ್ಲಿ ಜನಗಳು ಭಾರಿ ಶ್ರದ್ಧೆಯಿಂದ ನೋಡ್ತಾರೆ. ನಮ್ಮವ್ರು ನೋಡಿದ್ರೆ ಪಾದಕಕ್ಕೆ ಹೋಗ್ತಾರೆ, ನೋಡೋದು ಆಚಾರ್ಯ ಓಡಾಡಿದ ಜಾಗ ಅದು. ನಮಗೆ ವಾಸುದೇವ, ಈ ವಾಸುದೇವ, ಜೀವೋತ್ತಮ ವಾಸುದೇವ, ಅದು ಗೊತ್ತಾಪಟ್ಟಿ ಇರೋಣ ಮಾಡ್ಕೊಂಡು ಬರ್ತಿರ್ತಾರೆ. ಅಲ್ಲಿ ಜನ ಹಾಗಲ್ಲ, ಭಾರಿ ಗೌರವದಿಂದ ನೋಡ್ತಾರೆ. ಅಲ್ಲಿ ನೋಡ್ಬೇಕಾದ್ರೆ ಇದೆಲ್ಲ ಕೃಷ್ಣನ ಮೂಡು. ಅವ್ರಿಗೆ ಹೇಳುವ ಅಷ್ಟು ಖುಷಿ ಪಡ್ತಾರೆ ಜನಗಳಿಗೆ. ಆ ಸಂಸ್ಕಾರ ಬಂದ್ಬಿಟ್ಟಿದೆ ಅವ್ರಿಗೆ, ಗೊತ್ತಾಯ್ತಾ?
ಅಲ್ಲಿ ಹೇಳ್ತಾರೆ, ನೋಡಕ್ಕೆ ಹೋದಾಗ ಹೇಳ್ತಿದ್ರು ಅವ್ರು ಗೈಡ್ ಅವ್ರು ಬಂದವ್ರು ಪಾಪ ಕಾಲೇಜ್ ಪ್ರೊಫೆಸರ್ ಯಾರು ಏರ್ಪಾಡು ಮಾಡಿದ್ರು ಪಾಪ ಅದನ್ನು ಬಂದು ಎಲ್ಲ ತೋರಿಸ್ತೀನಿ. ಇದು ಬಿಡಿ ತಿಂಗಳಿಗಟ್ಟಲೆ ಇರಿ, ದಿವಸ ತೋರಿಸ್ತಾ ಹೋಗ್ತೀನಿ ನಾನು, ಎಷ್ಟಿದೆ ಗೊತ್ತಾ ಇಲ್ಲಿ ನೋಡಂತ ಹೇಳ್ತಾರೆ. ಕೃಷ್ಣಕ ಪ್ರಾಂತಯ್ಯ ಅಂತ, ಕೃಷ್ಣನ ಜಾಗ ಇದೆ ಎಷ್ಟು ಹೇಳುವ ರೋಮಾಂಚ, ಅಷ್ಟು ಖುಷಿಪಟ್ಟು ಹೇಳ್ತಾರೋ, ಅಷ್ಟು ಭಕ್ತಿ. ಭಾಗವತ ಹೇಳೋದು ಅಂದರೆ ಅವರು ಕೋಟ್ಯಾಧೀಶರಾಗಿರ್ತಾರೆ, ತಲೆ ಭಾಗವತ ಕುಣ್ಕೊಂಡು ರಸ್ತೆಯಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ, ಆ ತಲೆ ಮೇಲೆ ಇಟ್ಕೊಂಡು ಆನಂದ ಅವ್ರಿಗೆ. ಆ ಥರ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಅದು ಇಲ್ಲೇ ಇಲ್ಲ, ಭಾಳ ಕಡಿಮೆ. ದೇವರ ಭಕ್ತಿ ಕಾರಣ ನೂರಾರು ಮತಗಳು ಗಲಾಟೆ ಇರೋದು ಜಾಸ್ತಿ. ಎಲ್ಲ ಕೃಷ್ಣ ಭಕ್ತರು ಆ ಕಡೆ ಹೋಗ್ಬಿಟ್ಟು ಕೃಷ್ಣನೇ ಆರಾಧನೆ ಮಾಡೋದು. ದ್ವಾರಕಕ್ಕೆ ಹೋಗಲಿ, ಮಧುರಕ್ಕೆ ಹೋಗಲಿ, ಎಲ್ಲ ಕೃಷ್ಣನ ಜಾಗ. ಆ ಕಡೆ ಅಯೋಧ್ಯೆ, ಈ ಕಡೆ ಹೋದರೆ ಇದು, ಎಲ್ಲೋದ್ರೆ ಕೃಷ್ಣನೇ. ಆ ಕಥೆಗಳೆಲ್ಲ ಅವರಿಗೆ ಬಾಯ್ಪಾಠ ಇದ್ದಾಗಿರುತ್ತೆ. ಆ ಸ್ಥಳಗಳೆಲ್ಲ ಇಲ್ಲೇ ಎಷ್ಟು ವನಗಳಿದೆ, ಧೇನುಕ ವನ ಅದೆಲ್ಲ ಬೃಹದ್ವಾರ ಬಂತಲ್ಲ, 14 ವನಗಳಿದೆ. ಆ ಥರ ಎಷ್ಟೆಷ್ಟು ಇದೆ, ಯಾಲೆಲ್ಲಿ ಏನೇನು ನಡೀತು, ವಿಪ್ರಪತ್ನಿಯರು ಭೋಜನ ಕೊಟ್ಟಿದ್ದು ಯಾವ ಜಾಗದಲ್ಲಿ, ಅದೆಲ್ಲ ತೋರಿಸ್ತಾರ. ಕೃಷ್ಣ ಯಮಲಾಚರ ಭಂಜನ ಮಾಡಿದ್ದೆಲ್ಲಿ, ಚಕ್ರಾಸುರು ಕೊಂದಿದ್ದೆಲ್ಲಿ, ಕೂತರ ಸಂಹಾರ ಎಲ್ಲಿ ಆಯಿತು, ಅದಿಷ್ಟು ಜಾಗನೂ ತೋರಿಸ್ತಾರೆ ಎಲ್ಲೆಲ್ಲಿ ಆಯಿತು. ನೋಡಕ್ಕೆ ಟೈಮ್ ನಮಗೆ ಸಾಕಾಗಲ್ಲ ಹೊರತು ನಾನ್ ಸ್ಟಾಪ್ ನೋಡ್ತಿರ್ಬೋದು. ನನಗೆ ಕತೆ ಗೊತ್ತಿರೋ ಏನು ಮಾಡ್ತಾರೆ, ನೋಡ್ತಾರೆ ಟ್ರಾವೆಲರ್ಸ್ ಹೋಗ್ತಾರಲ್ಲ, ಇಳ್ಕೋತಾರೆ, ಅಲ್ಲಿ ಊಟ ಮುಗಿಸ್ತಾರೆ, ಮತ್ತೆ ಇನ್ನೋದಕ್ಕೆ ಹೋಗ್ತಾರೆ, ಅಲ್ಲಿ ಊಟ ಮುಗಿಸ್ ಮತ್ತೆ ಹೋಗ್ಬಿಡ್ತಾರೆ. ಆಗ ಹೋಗೋತ್ತೆ ಲೇಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಗಡಿಬಿಡಿ ಸ್ನಾನ ಮುಗಿಸ್ತಾರೆ, ಅಷ್ಟೊತ್ತಿಗೆ ಹಸಿವಾಗಿರೋ ಊಟ ಮುಗಿಸ್ತಾರೆ, ನೆಕ್ಸ್ಟ್ ಟ್ರೈನ್ ಗೊತ್ತಾಗುತ್ತೆ ಹೊರಟ್ಬಿಡ್ತಾರೆ. ನಮಗೆ ನಾವು ಹೋದ್ರೆ ಹೋಗಿದ್ವಿ ಅಷ್ಟೇ. ಅಲ್ಲಿ ನಿಜವಾಗ್ಲೂ ನೋಡಿದರೆ ಪರಮಾಶ್ಚರ್ಯ. ಹೌದು, ಅದು ಹೇಳಿದ್ನಲ್ಲ ಎಷ್ಟೊತ್ತು ಕೂಡ. ಅಲ್ಲಿ ಹೋದಾಗ ಎಷ್ಟು ಗಲೀಜು ಅವಶ್ಯ ಬರ್ತಾರೆ ಅಂದ್ರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹೋದ್ರೆ ಮಡಿಯಲ್ಲಿ ಹೋಗ್ಬೇಕು, ಮಡಿಯಲ್ಲಿ ಬರ್ಬೇಕು, ಆ ಥರ. ಇವರು ವ್ಯಾಸ್ತತ್ವದ ಬಗ್ಗೆ ಹೇಳ್ತಾರೆ. ಆಶ್ರಮ ತೊಗೊಂಡಾಗಲೇ 95 ವರ್ಷ ಅವರಿಗೆ ಸನ್ಯಾಸ ತಗೊಂಡು, 95 ವರ್ಷದವ್ರು ಸನ್ಯಾಸ ತಗೋತಾರೆ. ಆ ಟೈಮ್ 90+ ಅವರು ತಿರುಪತಿಗೆ ಹೋದ್ರಂತೆ. ತಿರುಪತಿಗೆ ಹೋದವ್ರು ಬೆಳಿಗ್ಗೆ ಗೊತ್ತಾಯ್ತಾ, ಎಲ್ಲ ಶೌಚ ಮುಗಿಸ್ಬಿಟ್ಟು ಒಂದು ಸ್ನಾನ ಮುಗಿಸಿ ಮಡಿಯಲ್ಲಿ ಬೆಟ್ಟ ಹತ್ತಿದ್ರಂತೆ. ಆ ವರ್ಷ 90+ ಇದ್ದವರು ಹತ್ತಿ ಅಲ್ಲಿ ದರ್ಶನ ಮುಗಿಸಿ ಮತ್ತೆ ಕೆಳಗಡೆ ಬಿಡ್ತಿದ್ರು. ಮತ್ತೆ ಅಲ್ಲಿ ಏನಾಗಬಾರ್ದು, ಶೌಚ ಮಾಡಬಾರ್ದು. ನೋಡಿ ಎಷ್ಟು ಭಕ್ತಿ ಇತ್ತು. ಇವರು ಮೊಣಕಾಲಿ ಹತ್ತಿದ್ರು, ಮದ್ರಾಸ ಬಗ್ಗೆ ಕೇಳ್ತೇವಲ್ಲ, ಆ ಟೈಪು. ಆಗ ನಮ್ಗೆ ಏನೇ ಉಗಿತಿರ್ತಾರೆ, ಓಡಾಡ್ತಿರ್ತಾರೆ ಹುಚ್ಚಾಪಟ್ಟಿ, ಪಾಪ ವೃದ್ಧಿ ಆಗುತ್ತೆ ಅಷ್ಟೇ. ಅದರಿಂದ ಭಾರಿ ಬಡಿ ಹೆಚ್ಚಿಸಿರೋದು ದೊಡ್ಡ ವಿಚಾರ ಅಲ್ಲ, ಅಲ್ಲಿ ಸರಿಯಾಗಿರೋದು ಭಾಳ ಮುಖ್ಯ. ಆಸ್ಪತ್ರೆಲಿ ಭಾಳ ದಿವಸ ಇದ್ದರೆ ರೋಗ ಭಾಳ ಅಂತ ಆಯ್ತು ಅಷ್ಟೇ. ಮಿನಿಮಮ್ ಡೇಸ್ ಇದ್ರೆ ಏನಾಗುತ್ತೆ, ಅಲ್ಲಿ ರೋಗ ಬೇಗ ವಾಸಿಯಾಗಿದೆ ಅಂತ. ಪುಣ್ಯ ಸ್ಥಳಕ್ಕೆ ಹೋದಾಗ ಭಾರಿ ಪುಣ್ಯ ಕಟ್ಕೋಬೇಕು. ಅದೆಲ್ಲ ಹೇಳೋ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಆದ್ದರಿಂದ ಹೋಗು ನೋಡ್ಕೊಂಬ ಅಷ್ಟೇ. ಹೋಗಿಕ್ಕಿಂತ ಮುಂಚೆ ಮೊದಲೊಂದು ಮೀಟಿಂಗ್ ಮಾಡಿ ಇವ್ರನ್ನ ಕರೆಸಿ, ಎಲ್ಲ ಹೋಗೋರೆಲ್ಲ ಕೂಡಿಸಿ, ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ಹೇಳಿ, ಹೋದಲ್ಲಿ ಮತ್ತೆ ಹೇಳಿ, ಹಾಗೆಲ್ಲ ಮಾಡಿ ಏನಾಗುತ್ತಾಗ ಅವರು ಇಲ್ಲದವ್ರು ಇಷ್ಟರಿಗೆ ಬರೋದೇ ಇಲ್ಲ, ಭಯ ಬಿಟ್ಬಿಡ್ತಾರೆ. ಗೊತ್ತಾಯ್ತಾ, ಸರಿಯಾಗಿದ್ದವ್ರು ಬರ್ತಾರೆ, ಕಷ್ಟಪಟ್ಟವ್ರು ಬರ್ತಾರೆ. ಅಂಥ ವ್ಯವಸ್ಥೆ ನಮ್ಮಲ್ಲಿ ನಾವು ಹೇಗಿರ್ಬೇಕಾಗಿತ್ತು ಗೊತ್ತಾ, ನಮಗಿರಬೇಕು, ಬೇರೆಯವ್ರು ಮಾಡಲ್ ಆಗಬೇಕಾಗಿತ್ತು. ಇವತ್ತು ನಮ್ಮ ಮಾಡಲ್ಲಾಗಿ ಬ್ಯಾಡ್ ಮಾಡಲಿಲ್ಲ ಆದ್ದರಿಂದ ಅವರು ಬ್ಯಾಡದಾಗಿಬಿಡು, ಅವ್ರು ನೋಡಿ ಕರಿಬಾರ್ದು ರೀತಿ ಆಗುತ್ತೆ. ಕದಾಚಿ ಶಿಶುಭಾವಂ ಕುರುವಂತ್ಯ ಮಾತುರಾತ್ಮನೋ ಭೂಯಃ. ನೀವು ಹೇಳಿದ್ದೆ ಇನ್ನೊಂದು ಸಲ, ಯಾವುದೋ ಇದರಲ್ಲಿ ಅಮೆರಿಕಾದಲ್ಲೋ ಇಂಗ್ಲೆಂಡ್ನಲ್ಲೋ ದೊಡ್ಡದೊಂದು ಭಾರಿ ದೊಡ್ಡ ಸರೋವರ. ಒಬ್ಬನು ಯಾರೋ ಹುಚ್ಚ ಹೋದ, ಅದರಲ್ಲಿ ಯೂರಿನ್ ಪಾಸ್ ಮಾಡಿಬಿಡ. ನೋಡಿದ್ರು ಇವರು ಏನು ಮಾಡಿದ್ರು ಗೊತ್ತಾ, ಅಷ್ಟು ನೀರು ರಿಪ್ಲೈ ಮಾಡಿದ್ರು. ಅಷ್ಟು ನೀರನ್ನು ದೊಡ್ಡದವರು ಭಾರಿ ದೊಡ್ಡ ನದಿ ಹೋದಾಗ ಬರುತ್ತೆ, ಹರಿದ್ರೆ ಗಲೀಜು ಮಾಡಿದೆ ಅಂತ. ಅಷ್ಟು ನೋಡಿ ಇವತ್ತು ನದಿ ಯಾರು ಸ್ನಾನ ಬಿಡಲ್ಲ ಅಂತ ಹಾಗೆಲ್ಲ. ಅವರು ಅಲ್ಲಿ ಹೋಗಿಬಿಟ್ರೆ ಹುಚ್ಚ ಯಾರು ಸ್ನಾನ ಮಾಡೋಂಗಿಲ್ಲ, ಪರ್ಮಿಷನ್ ತೊಗೊಂಡು ಹೋಗಬೇಕು, ಕ್ಲೀನಾಗಿ ಮೇಂಟೈನ್ ಮಾಡ್ಬೇಕಾದ್ರೆ ಎಲ್ಲ ಪ್ರೊಟೆಕ್ಟ್ ಮಾಡಿಬಿಡ್ತಾರೆ ಕಂಪ್ಲೀಟಾಗಿ. ಆಮೇಲೆ ಯಾರು ಏನು ಬೇಕು ನದಿ ಅಂದರೆ ಏನು ಬೇಕಾದ್ರೂ ಮಾಡ್ಬೋದಿಲ್ಲ, ಆ ಥರ ಆಗಿದೆ, ಏನೂ ಮಾಡೋಂಗಿಲ್ಲ. ಅವ್ನು ಮಾಡಿದ್ದನ್ನು ನೋಡಿದ್ದಕ್ಕೆ ಅವನು ಹೇಳಿ ಜೈಲಿಗೆ ಹಾಕಿದ್ದಾರೆ. ಜೈಲಿಗೆ ಮತ್ತೆ ದೊಡ್ಡ ಪುಟ್ಟಿ ಕೆಲಸ ಮಾಡಿದ್ದಾರೆ ಅವರು. ಅದರಿಂದ ಜೈಲಿಗೆ ಹಾಕಿ ಇವನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ನಮ್ಮಲ್ಲಿ ಅಲ್ಲೇ ಹೋಗಿತಿರ್ತಾರೆ, ಹಾಗೆ ದೇವ್ರ ಪೂಜೆ ಮಾಡ್ಕೊಂಡು ಬರ್ಬೇಕು ಇವ್ರು. ಹಾಗಿಲ್ಲ ಮಾಡಿದ್ದಾರೆ, ಅದ್ರ ಮಹತ್ವ ನಮ್ಗೆ ಗೊತ್ತಿಲ್ಲ ಮಹತ್ವ, ಅದು ಸಮಸ್ಯೆ ಆಗಿದೆ. ರೂಲ್ಸ್ ಪ್ರಕಾರ ಇದೆ, ಫ್ಯಾಕ್ಟ್ರಿಯಿಂದ ಯಾರು ನೀರು ಬಿಡಾಗಿಲ್ಲ ಹೊರಗಡೆ, ಕೊಳಕ್ ನೀರನ್ನ ಕ್ಲೀನ್ ಮಾಡಿ ಬಿಡ್ಬೇಕಂದ್ರ. ಅಲ್ಲಿ ಬಿಟ್ಮೇಲೆ ಹೇಗೆ ಕ್ಲೀನ್ ಆಗುತ್ತಲ್ಲ ಅಂತಾರೆ ಅಷ್ಟೇ. ಸಕದ ಚಿತ್ತ ಭಂಗ ಅಂದ್ರೆ ಅವ್ರಿಗೆ ಪಂಚಪ್ರಾಣ ಜನಗಳಿಗೆ. ಅದರಿಂದ ನಿತ್ಯ ಗಂಗೋತ್ಸವ ಮಾಡ್ತಾರ, ನಿತ್ಯ, ವರ್ಷಕ್ಕೊಮ್ಮೆ ಅಲ್ಲ, ನಿತ್ಯ ಮಾಡ್ತಾರೆ. ಹೌದು. ಇತ್ಯುಕ್ತ ಪ್ರಬೋಧ ಪ್ರಯವು ಸರ್ಗೋಪಿ ಕೇಶವೋ ಅಥ ಆದ್ಯ. ಇಲ್ಲಿ ನೋಡಿ ಸ್ವಾರಸ್ಯ, ಕೃಷ್ಣ ರಜದಲ್ಲಿ ಓಡಾಡದ, ರಜನ ಪುಣ್ಯಕರವಾದ ಸ್ಥಳವನ್ನು ಮಾಡದ. ದೇವರು ಎಲ್ಲೇ ಮನೆಯಲ್ಲಿ ಸಾಲಿಗ್ರಾಮ ಇದ್ರೆ ಏನಂತ ಹೇಳಿ ನೋಡಂತೆ, ಮನೆ ಶುದ್ಧ ಅಲ್ಲ. ಯೋಜನಾನಿ ತಥಾ ತ್ರೀಣಿ ಮಮ ಕ್ಷೇತ್ರಂ ವಸುಂಧರೆ. ಸುತ್ತ 3 ಯೋಜನೆ 30 ಕಿಲೋಮೀಟರ್ ದೂರ ಪ್ಯೂರ್ ಆಗುತ್ತಂತ. ಒಬ್ಬ ಸೂರ್ಯ ಅಲ್ಲಿದ್ದು ಎಷ್ಟು ಬೆಳಕು ಕೊಡ್ತಾನೆ. ಈಗ ಒಂದು ಲೈಟ್ ಇಲ್ಲಿ ಹಾಕಿದ್ರೆ ಹೇಗೆ ಬರುತ್ತೆ, ಇಲ್ಲಿಟ್ರೆ ಹೇಗಿರುತ್ತೆ. ಸಾಲಿಗ್ರಾಮ ಸರಿಯಾಗಿ ಪೂಜೆ ಮಾಡ್ಕೊಂಡಿದ್ರೆ ಅಷ್ಟು ಪಾವಿತ್ರೆ. ಸಾಕ್ಷಾತ್ ಕೃಷ್ಣನೇ ಓಡಾಡಿದ್ರೆ ಹೇಗಿರ್ಬೇಕು. ಅದರಿಂದ ಅದು ಜನಕ್ಕೆ ಅಷ್ಟು ಖುಷಿ. ರಜನ್ ರಜೋದ್ದೇಶಂ ಕದಾಚಿತ್ ಶಿಶುಭಾವಂ ಕುರುವಂತ್ಯ ಮಾತುರಾತ್ಮನೋ ಭೂಯ. ಏನಾಯಿತು,
ಅಪನೇತುಂ ಪರಮೇಶಃ ಮೃದಂ ಜಘಾಸ ಈಕ್ಷತಾಂ ವಯಸ್ಯಾನಾಂ. ಸಹ ಆ ಕೃಷ್ಣ ಕದಾಚಿತ್ ಒಮ್ಮೆ ಶಿಶುಭಾವಂ ಕುರ್ವಂತ್ಯ ಮಾತು ಆತ್ಮನೋ ಭೂಯಃ ಅಪನೇತುಂ, ತನ್ನ ಮಗ ಅಂತ ಹೇಳಿ ಮಗನಿಂದ ಆಡಿಸುವಳು ಬರುತ್ತಲ್ಲ, ದಾಸರು ತಮಾಷೆನೂ ಮಾಡ್ತಾರೆ. ಇಂಥ ಕೃಷ್ಣನ ಮಗನಿಂದ ಆಡಿಸುವಳು ಅಂತ ಎಷ್ಟು ತಪ್ಪು ಮಾಡ್ತಾಳೆ ಅಂತ ಒಂದು ಕಡೆಗೆ, ಇನ್ನೊಂದು ಕಡೆ ಏನು ಪುಣ್ಯ ಮಾಡಿರ್ಬೇಕು ಕೃಷ್ಣನ ಮಗನಿಂದ ಆಡಿಸ್ತಾಳೆ, ಎರಡೂ ಇದೆ ಅದರಲ್ಲಿ. ಒಂದು ಕಡೆಗೆ ವ್ಯಂಗ್ಯ ಇದೆ, ಒಂದು ಕಡೆಗೆ ಅಪ್ರಿಸಿಯೇಷನ್ ಇದೆ. ಎಷ್ಟು ಪುಣ್ಯ ಮಾಡಿರ್ಬೇಕು ಈಗ ಪುಣ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಓಡಾಡ್ತಾ ಆ ಬುದ್ಧಿ ಕಡಿಬೇಕು, ನಾರಾಯಣ ತೋರಿಸ್ಬೇಕು ಅಂತ ಹೇಳಿ ಒಂದು ಸಲ ಕೃಷ್ಣ ಏನು ಮಾಡ್ದ, ಏನು ಅಪನೇತುಂ ಆತ್ಮನಃ ಭೂಯಃ ಶಿಶುಭಾವಂ ಅಪನೇತುಂ, ತಾನು ಅವಳ ಮಗ ಅಂತಕ್ಕಂಥ ಭಾವನೆ ತೆಗೆದುಹಾಕಲಿಕ್ಕೋಸ್ಕರ ಕೃಷ್ಣ ಪರಮೇಶಃ ಮೃದಂ ಜಘಾಸ, ಮಣ್ಣನ್ನು ತಿಂದ. ಹೇಗೆ? ಈಕ್ಷತಾಂ ವಯಸ್ಯಾನಾಂ, ವಯಸ್ಸರು ಅಂದರೆ ಗೆಳೆಯರು, ಅವ್ರು ನೋಡಿ ಗೋಪರು ನೋಡ್ತಿರ್ಬೇಕಾದ್ರೆ ಬಾಯಲ್ಲಿ ತಿಂದುಬಿಟ್ಟ, ಕಂಪ್ಲೇಂಟ್ ಮಾಡೋಕೆ ಅನುಕೂಲ ಆಗಲಿ ಅಂತ ಅವರಿಗೆ. ಇಲ್ಲದೆ ಸುಮ್ಮನೆ ತಿಂದು ಯಾರು ಕೇಳ್ತಿದ್ದಿಲ್ಲ, ನೋಡ ಹಾಗೆ ತಿಂದ. ವಯಸ್ಯಾನಾಂ, ವಯಸ್ಸರು ಅದು ಸ್ನೇಹಿತರು ಮಿತ್ರರು ಅಂತ ಅರ್ಥ. ಸಾಮಾನ್ಯ ವಯಸ್ಸ ಅಂತ ಅದಕ್ಕೆ ಕರೀತಾರೆ ಅಂದರೆ ಮಿತ್ರರು ಹೇಗಾಗ್ತಾರೆ ಸಾಮಾನ್ಯವಾಗಿ, ಏಜ್ ಗ್ರೂಪ್, ಸಾಮಾನ್ಯ ಏಜ್ ಗ್ರೂಪ್ ಅದು, ಅದಕ್ಕೋಸ್ಕರನೇ ಅದಕ್ಕೆ ಸ್ವಲ್ಪ ಡಿಫರೆನ್ಸ್ ಇದ್ದರೆ ಇಗ್ನೋರ್ ಮಾಡ್ತಾರೆ. ಅದರ್ವೈಸ್ ಸಾಮಾನ್ಯ ಹಾಗಿರುತ್ತೆ. ಮಾತ್ರೋಪಾಲಬ್ಧ ಈಶೋ ಮುಖವಿವೃತಿ ಮಕರಃ ನಾಂಬರ್ ಉದ್ಭಕ್ಷಿತಾಹಂ ಪಶ್ಯೇತ್ಯಾಶ್ಚಾಂತರೇತು ಪ್ರಕೃತಿ ವಿಕೃತಿಯುಕ್ ಸಾ ಜಗತ್ಪರ್ಯಪಶ್ಯತ್ ಇತ್ತಂ ದೇವೋಪಿ ಅಚಿಂತ್ಯಾಂ ಅಪರದುರಧಿಗಾಂ ಶಕ್ತಿಮುಚ್ಚಾಂ ಪ್ರದರ್ಶ್ಯ ಪ್ರಾಯೋ ಜಾತಾತ್ಮತತ್ವಾಂ ಪುನರಪಿ ಭಗವಾನ್ ಆವೃಣೋತ್ ಆತ್ಮಶಕ್ತ್ಯಾ. ಮಾತ್ರ ಉಪಾಲಬ್ಧಃ ಈಶಃ ಮುಖವಿವೃತಿಂ ಅಕಹ ನ ಅಂಬ ಮೃದ್ಭಕ್ಷಿತ ಅಹಂ ಪಶ್ಯ ಇತಿ ಆಶ್ಯಾಂತರೆ ತು ಪ್ರಕೃತಿ ವಿಕೃತಿಯುಕ್ ಸಾ ಜಗತ್ ಪರ್ಯಪಶ್ಯತ್ ಇತ್ತಂ ದೇವಃ ಅಪಿ ಅಚಿಂತ್ಯಾಂ ಅಪರದುರಧಿಗಾಂ ಶಕ್ತಿಂ ಉಚ್ಚಾಂ ಪ್ರದರ್ಶ್ಯ ಪ್ರಾಯಃ ಜ್ಞಾತಾತ್ಮತತ್ವಾಂ ಪುನರಪಿ ಭಗವಾನ್ ಆವೃಣೋತ್ ಆತ್ಮಶಕ್ತ್ಯಾ. ಮಾತ್ರ ಉಪಾಲಬ್ಧ ಈಶಃ, ತಾಯಿ ಬೈದ್ಲು, ಎಲ್ಲ ಕರ್ಕೊಂಬಂದು ನೋಡು ಮಗ ಮಣ್ಣು ತಿಂದು ಬಿಟ್ಟ ಅಂತ ಹೇಳಿ. ಆಕೆ ಪ್ರೆಸ್ಟೀಜ್ ಇಶ್ಯೂ ಅದು, ಮಗ ಮಣ್ಣು ತಿಂದ ಮನೇಲಿ ಸರಿಯಾಗಿ ಆಹಾರ ಕೊಟ್ಟಿಲ್ಲ ಅಂತ ಅರ್ಥ ಆಗತ್ತಲ್ಲ, ಸಿಟ್ಟು ಬಂದು ಕೃಷ್ಣ ಹೀಗೆಲ್ಲ ಮಾಡಿದೆ ಅಂತ ಕೇಳಿದರೆ ಮುಖ ವಿವೃತಿ ಮಕಃ, ಕೃಷ್ಣ ಅಕಹ ಅಂದರೆ ಅಕರೋತ್ ಅಂತ ಅರ್ಥ. ತನ್ನ ವಿವೃತಿ ಅಂದರೆ ಗೀತಾ ವಿವೃತಿ, ವಿಸ್ತಾರ ಮಾಡೋದು ಅಂತ ಅರ್ಥ. ಮುಖ ವಿವೃತಿ ಬಾಯಿ ತೆಗೆದ. ಅಮ್ಮ ಇವರೆಲ್ಲ ಸುಳ್ಳು ಹೇಳ್ತಾರೆ, ನಾನು ಮಣ್ಣು ತಿಂದಿಲ್ಲ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ, ಎಲ್ಲ ಸುಳ್ಳು ಹೇಳ್ತಾರೆ, ನಾನು ತಿಂದಿಲ್ಲ ಅಂತ ಹೇಳಿದ. ಆಕೆ ಇಲ್ಲ ತಿಂದಿದ್ದಾರೆ ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ ಬಲರಾಮನು ಹೇಳ್ತಾನೆ, ಅಲ್ಲಿ ಮಣ್ಣ ಕೂಡ ಹೇಳ್ತಾನೆ ಅಂತ ಹೇಳಿದಾಗ ಆಕೆ ಹೇಳಿದ್, ಹಾಗಿದ್ರೆ ಅಮ್ಮ ಸುಮ್ಮನೆ ಆ ಹೇಳ್ತಾರೆ ಬೇಡ, ನಿನ್ನ ಕಣ್ಣಿನೇನು ಬಾಯಿ ತೆಗಿತೀನಿ ಆಯ್ತಾ, ನೀನೇ ನೋಡಿಬಿಡು, ಮಣ್ಣು ತಿಂದ್ರೆ ಗುರು ಸಿಗಬೇಕಲ್ಲ, ನೋಡು ತೆಗೆದು ತೋರಿಸಿದ ತಕ್ಷಣ ಏನು ಕಣ್ಣಲ್ಲಿ ಮುದ್ಭಕ್ಷಿತ ಅಹಂ ಪಶ್ಯ ಇತಿ ಅಸ್ಯ ಅಂತಾರೆ, ಅಲ್ಲೇ ಅಲ್ಲ ಆಸ್ಯ ಅಂತಾರೆ, ಆಸ್ಯಾಂತರೆ. ಹಾಸ್ಯ ಅಂದ್ರೆ ಏನು? ಮುಖ. ಹಾಸ್ಯ ಅನ್ನೋದನ್ನ ಬಾಯಿ ಮುಚ್ಕೊಂಡು ಹೇಳಕ್ ಬರಲ್ಲ, ಯಾಕೆ ಬಾಯಿ ತೆಗೆದೇ ಹೇಳ್ಬೇಕಲ್ಲ. ಆಸ್ಯಾಂತರೆ, ಅಮ್ಮ ನೋಡು, ಬಾಯೊಳಗೆ ನೋಡು ನೀನೀಗ, ಇದೊಂದು ಸಾರಿಸ್ತಾ ಇದೆ. ಅವ್ರು ಆಗಮ ಏನೇನು ಹೇಳುತ್ತೆ ನಿರಲಿ, ಕಣ್ಣಿದೆ ಪ್ರತ್ಯಕ್ಷ, ಜಗತ್ ಸುಳ್ಳು ಅಂತ ಹೇಳ್ತಾರೆ, ಕಣ್ಣಿಗೆ ಕಾಣುತ್ತಲ್ಲ ಗೊತ್ತಾಗಲ್ಲ. ಈಗ ಅವ್ರು ಹೇಳ್ತಾರೆ ಪ್ರತ್ಯಕ್ಷಕ್ಕೆ ಪ್ರಾಮಾಣ್ಯ ಕೊಡಬೇಕಾಗ, ಪ್ರತ್ಯಕ್ಷ ಯೋಗ್ಯ ವಿಷಯದಲ್ಲಿ ಫೈನಲ್ ಯಾವುದು? ಪ್ರತ್ಯಕ್ಷನೇ. ಕಣ್ಣಿಗೆ ಕಾಣೋ ಜಗತ್ತಿದು, ಮತ್ತು ಇದು ಅತೀಂದ್ರಿಯ ಅಲ್ಲ, ಇದಕ್ಕೆ ಇಂದ್ರಿಯಗಳಿಂದ ಕಾಣ್ತಿರ್ಬೇಕಾದ್ರೆ ಏನು ಮಾಡ್ಬೇಕದನ್ನ? ಪ್ರತ್ಯಕ್ಷ. ಅದಕ್ಕೆ ವಿಶ್ವಂ ಸತ್ಯಂ, ಯಾಕೆ? ದೃಶ್ಯತ್ವ. ಅವ್ರು ಹೇಳಿದರು ವಿಶ್ವಂ ಮಿಥ್ಯಾ ದೃಶ್ಯತ್ವ, ಕಣ್ಣಿಗೆ ಕಂಡಿದ್ದು ಸುಳ್ಳಲ್ಲ, ಕಣ್ಣಿಗೆ ಕಂಡಿದ್ದಕ್ಕೆ ಸತ್ಯ ಇದೆ. ದೇವ್ರ ಬಗ್ಗೆ ಹಾಗೆ ಹೇಳಬಾರ್ದು, ಅದಕ್ಕೆ ಕಣ್ಣಿಗೆ ಕಾಣದೇ ಇರೋ ವಸ್ತು ಅದು. ಸೊ ಮಣ್ಣು ತಿಂದಿದ್ದಾನೆ ಅಲ್ಲ, ಯಾಕೆಂದ್ರೆ ಆಗಮ ಅದು. ಇದಕ್ಕೆ ಏನು ಬೇಕು? ಪ್ರತ್ಯಕ್ಷ ಬೇಕು. ಅಮ್ಮ ನೋಡು ನೀನು ಅಂತ ಹೇಳಿದ. ಪ್ರಕೃತಿ ವಿಕೃತಿಯುಕ್ ಸಾ ಜಗತ್ ಪರ್ಯಪಶ್ಯತೆ, ನೋಡ್ತಾಳೆ ಬಾಯೊಳಗೆ ಇಡೀ ಜಗತ್ ಪರ್ಯಪಶ್ಯ, ಜಗತ್ತನ್ನೇ ನೋಡ್ತಾ ಇದ್ದಾಳೆ, ಇಡೀ ಬ್ರಹ್ಮಾಂಡ ತೋರಿಸ್ತಾ. ಸೆಕೆಂಡ್ ಟೈಮ್ ಇದು. ಅದಕ್ಕೆ ಪುನಃ ಅಂತ ಹೇಳಬೇಕಾದ್ರೆ ಇನ್ನೊಂದು ಪ್ರಸಂಗ ಬರಲಿ ಅಂತೇಳಿ ನೋಡಿ, ಆತ್ಮನೋ ಭೂಯಃ ಪದ ಹಾಕಿ ಹಿಂದಿನ ಶ್ಲೋಕದಲ್ಲಿ ಇನ್ನೊಮ್ಮೆ ವಿಶ್ವರೂಪವನ್ನು ತೋರಿಸಿದ. ಇಡೀ ಜಗತ್ತನ್ನು ಕಂಡು ಅದರೊಳಗೆ ಎಲ್ಲ ದ್ವೀಪಗಳು, ಜಂಬೂ ದ್ವೀಪ, ಭರತವರ್ಷ, ಭರತಖಂಡ, ದಕ್ಷಿಣ ತೀರ, ಅದರೊಳಗೆ ಯಮುನಾ ನದಿ, ಯಮುನಾ ತೀರ, ಅದರಲ್ಲಿ ತನ್ನ ಇದು ಗೋಕುಲ, ತನ್ನ ಮನೆ, ತನ್ನ ಮಂದಿ ಬಾಯಿ ತೆಗೆದ ಕೃಷ್ಣ.
ಇಷ್ಟೊಂದು ಕಂಡಾಗ ನೋಡಿ ಆಶ್ಚರ್ಯನೇ ಆಶ್ಚರ್ಯ ಆ ರೀತಿ. ಅದನ್ನ ಇಟ್ಕೊಂಡೇ ನಾರಾಯಣ ಪಂಡಿತಾಚಾರ್ಯರು ಬರೆದರು. ಆಚಾರ್ಯ ಅಣುಭಾಷ್ಯ ಹೇಗಿದೆ ಅಂದರೆ, ಅನಂತೋ ಅರ್ಥ ಪ್ರಕಟಿತ ಸ್ವಯಾಣೋ ಭಾಷ್ಯ ಸಂಗ್ರಹೇ ಅಹೋ ಆತ್ಮಪರಿಜ್ಞಪ್ತೈ ಕೃಷ್ಣೇನೇವ ಆನನಾಂತರೆ. ಕೃಷ್ಣ ತನ್ನ ಆನನ ಅಂತಾರೆ, ಆಸ್ಯಾಂತರೆ, ತನ್ನ ಬಾಯಿಯೊಳಗೆ ಏನು ತೋರಿಸ್ತಾ ಬ್ರಹ್ಮಾಂಡನ. ಬಾಯಿ ಎಷ್ಟು ಪುಟ್ಟದು, ಕಂಡಿದ್ದೇನೋ ಬ್ರಹ್ಮಾಂಡ. ನಿಮ್ಗೆ ಅಣುಭಾಷ್ಯ ಚಿಕ್ಕ ಗ್ರಂಥ, ಕಾಣ್ತಿರೋದೇನೋ ಶಾಸ್ತ್ರ ಬ್ರಹ್ಮಾಂಡ ಬರೆದಿದ್ರೆ ಅಂತ. ಅಲ್ಲಿ ಅಹೋ ಆತ್ಮಪರಿಜ್ಞಪ್ತಿ, ಅಲ್ಲಿ ಕೃಷ್ಣ ತಾನು ಯಾರು ಅಂತ ತೋರ್ಸಕ್ಕೆ ಹಾಗೆ ಮಾಡಿದ್ರು. ಆಚಾರ್ಯರು ತಾವ್ಯಾರು ತೋರ್ಸಕ್ಕೆ ಹಾಗೆ ಮಾಡಿದ್ರು. ಇನ್ನೊಂದು ಅರ್ಥ ಕೃಷ್ಣ ಯಾರು ಅಂತ ತೋರ್ಸಕ್ಕೂ ಮಾಡಿದರು. ಇಂಥ ಅಣುಭಾಷೆ ಪ್ರತಿಪಾದನೆ ಕೃಷ್ಣ ಆದರೆ ಕೃಷ್ಣನ ಮಹಿಮೆ ಹೇಳಿದರು ಅಂತ ಅರ್ಥ. ಆತ್ಮ ಶಬ್ದಕ್ಕೆ ಎರಡು ಅರ್ಥನೂ ಹೌದು. ಸ್ವ ಅಂತನೂ ಅರ್ಥ, ಆತ್ಮ ದೇವರ ಹೆಸರದು. ಆದ್ದರಿಂದ ಪರಮಾತ್ಮ ಆ ರೀತಿ ಅಂತ ತೋರಿಸ್ಕೊಟ್ಟ. ಏನು ಕಂಡ್ಲು? ಜಗತ್ ಕಂಡ್ಲು. ಎಷ್ಟು ಜಗತ್ ಕಂಡ್ಲು? ಪ್ರಕೃತಿ ವಿಕೃತಿ ಯುಕ್. ಪ್ರಕೃತಿ ವಿಕೃತಿ ಯುಕ್ ಜಗತ್. ಪ್ರಕೃತಿ ಅಂದರೆ ಮೂಲ ಪ್ರಕೃತಿ, ವಿಕೃತಿ ಅಂದರೆ ಅಲ್ಲಿ ಹುಟ್ಟು ಬಂದಿದ್ದೆಲ್ಲ ವಿಕೃತಿ. ಅದು ಕಾಜ್, ಇವೆಲ್ಲ ಎಫೆಕ್ಟ್ಗಳು. ಎಲ್ಲ ಎಫೆಕ್ಟು ವಿಕೃತಿ ಅಂತ ಕರೀತಾರೆ. ಅವ್ಯಕ್ತ ತತ್ವದಿಂದ ಪ್ರಾರಂಭ ಮಾಡಿಬಿಟ್ಟು ಇಡೀ ಜಗತ್ತಿನ 24 ತತ್ವದಿಂದ ಕೂಡಿದಂಥ ಬ್ರಹ್ಮಾಂಡವನ್ನೇ ಪರಮಾತ್ಮ ತೋರಿಸಿದ. ಇದು ಕೃಷ್ಣನ ವೈಭವ. ಪರಿಪಶ್ಯತ್, ಅಪಶ್ಯತ್ ಅಲ್ಲ, ಪರ್ಯಪಶ್ಯತ್. ಪರ್ಯಪಶ್ಯತ್ ಅಂದರೆ ಸ್ಪಷ್ಟವಾಗಿ ನೋಡಿದ್ರು. ಅಂದರೆ ಈ ಕಣ್ಣು ಇಲ್ಲೊಂದು ಡೌಟ್ ಕೂಡ ಬರಬಾರ್ದು, ಆ ರೀತಿ ತೋರಿಸಿದ. ಭ್ರಾಂತಿಯಾಗಿದ್ದರೆ ಇಂದ್ರಜಾಲ ಮಾಡ್ತಾರಲ್ಲ, ಹತ್ರ ಬಿಡೋದಿಲ್ಲ ಅವರು, ದೂರದಿಂದ ನೋಡ್ಬೇಕಷ್ಟೇ. ತೀರಾ ಹತ್ರ ಬಿಟ್ಟು ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ, ಹಿಡ್ಕೊಂಡಿರ್ತಾರೆ ಗೊತ್ತಾಗ್ಬಿಡುತ್ತೆ. ಈ ಕಡೆಯಿಂದ ಕೋಲ್ ಇಡ್ತೇವೆ, ಒಂದು ಕೊಳವೆ ಇಟ್ಟಿರ್ತಾನೆ, ಗೊತ್ತಾಯ್ತಾ, ನೋಡಿ ಇದು ಹಸಿರದಿರ್ತೇನೆ ಕೆಂಪದು ಬರುತ್ತೆ ಅಂತ. ಮತ್ತೆ ಎರಡು ಕಾರ್ಯ ಮಾಡಿರ್ತಾರೆ, ಅಲ್ಲಿ ಹಸಿರದಿರ್ತಾರೆ, ಕೆಂಪದು ಮೊದಲೇ ಇಟ್ಟಿರ್ತಾರೆ, ಕಡೆ ಹಿಡಿತಾರೆ, ತಿಳಿತಾ, ಹತ್ರ ಬರೋಂಗಿಲ್ಲ. ಅದು ಮೋಸ. ಅದು ಕೃಷ್ಣ ಪರ್ಯಪಶ್ಯತ್. ಹೇಗೆ ತೋರಿಸ್ತಾ ನೋಡಿ, ಎಷ್ಟು ಬೇಕಾದ್ರೂ ನೋಡ್ಕೊ, ಸತ್ಯವನ್ನೇ ತೋರಿಸ್ತಾನೆ. ಅದಕ್ಕೆ ಹೇಳ್ಬೇಕಾದ್ರೆ ಎಚ್ಚಿಕೋತಿ ಯತ್ ಪರಮಾತ್ಮ ಎಚ್ಚಿಕೇತ ತನ್ನ ಮಿಥ್ಯಂ ತನ್ನ ಮೋಹಂ ವಸುಸ್ಪಾರ್ಹಂ ಉತ ಚೇತೋತ ದಾತ. ಇವ್ರು ಏನೇನು ತೋರಿಸ್ತಾನೆ ಮಾಡಿಸ್ತಾನೆ ಏನಾಗಿರು? ಎಚ್ಚಿಕೇತ ತನ್ನ ಅಮೋಘಂ, ಎಂದು ಸುಳ್ಳಲ್ಲ. ಯಾರು ಸುಳ್ಳು ತೋರಿಸ್ತಾರೆ? ಸತ್ಯ ಸೃಷ್ಟಿ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದವರು ಸುಳ್ಳು ಸೃಷ್ಟಿ ಮಾಡ್ತಾರೆ, ಗೊತ್ತಾಯ್ತಾ? ಹೇಳ್ತಾರೆ, ಸತ್ಯ ಸೃಷ್ಟಿ ಮಾಡಲಿಕ್ಕೆ ಯಾರು ದುರ್ಬಲರು ಅವರು ಮಿಥ್ಯಾ ಸೃಷ್ಟಿಯನ್ನು ಮಾಡ್ತಾರೆ. ಆದರೆ ಸಮರ್ಥ ಯಾರೀಗ? ನಾವು ಬೆಳ್ಳಿ ಪಾಲಿಶ್ ಹಾಕ್ತೀವಿ, ಗೋಲ್ಡ್ ಪಾಲಿಶ್. ಅದಕ್ಕೆ ಗೋಲ್ಡ್ ತೋಡೋ ಶಕ್ತಿ ನಮಗಿಲ್ಲ, ಅದಕ್ಕೇನು ಮಾಡ್ತೇವೆ? ಪಾಲಿಶ್ ಹಾಕ್ತೇವೆ ಅಷ್ಟೇ. ಆದರೆ ಕೃಷ್ಣ ಸಮರ್ಥ ಏನು ಮಾಡ್ತಾನೆ? ಅವನಿಗೆ ಅದೇನು ಪಾಲಿಶ್ ಹಾಕಿ ಸಿಟ್ಕೊಂಡ್ಬಿಡುತ್ತೆ, ಅವ್ರಿಗೆ ಏನಂತ ತಿಳ್ಕೊಂಡಿದ್ದೆ ಅಂತ ಗೊತ್ತಾ? ನೋಡಿ ಎಂಥದ್ದು ಅಂತ ಹೇಳ್ತಾರೆ ಇವು. ಅಂದರೆ ದೇವರ ಸೃಷ್ಟಿನ ಅದೇನು ಸುಳ್ಳು ಅಂತ ಹೇಳಲಿಲ್ಲ ಅವರು. ಪಾಲಿಶ್ ಆದಕ್ಕೆ ಸಿಟ್ಟು ಬರುತ್ತೆ, ದೇವ್ರ ಸೃಷ್ಟಿ ಸುಳ್ಳು ಅಂದ್ಬಿಟ್ರೆ ಎಷ್ಟು ಸಿಟ್ಟು ಬರುತ್ತಾಗ, ಹೌದಲ್ಲ? ಅದಕ್ಕೆ ಅಂಧಂತಮ ಪ್ರವೇಶಂತೆಯೇ ಅವಿದ್ಯಾ ಮುಪಾಸತೆ. ಅದನ್ನು ಶಿಕ್ಷಣ ಯಾವಾಗಲೂ ಕೂಡ ರಾಜನ ಯಾರೋ ಬೈತಾರೆ, ರಾಜ ಶಿಕ್ಷೆ ಕೊಡಬೇಕಾಗಿಲ್ಲ. ಯಾರು ಶಿಕ್ಷೆ ಕೊಡ್ತಾರೆ? ರಾಜರ ಭಕ್ತರು ಶಿಕ್ಷೆ ಕೊಡ್ತಾರೆ. ದೇವರಿಷ್ಟು ಕ್ರೂರಿ ಮಾಡೋದಿಲ್ಲ, ಭಕ್ತರು ಸಹಿಸೋದಿಲ್ಲ. ಅದರ ನಮ್ಮ ದೇವ್ರನ್ನ ಬೈತೀಯ ನೀನು ಅಂತೇಳಿ ಶಿಕ್ಷೆ ಕೊಡ್ತಾರೆ. ಅದು ತಪ್ಪಲ್ಲ, ಯಾಕೆ ಭಕ್ತಿ ತೋರಿಸುತ್ತೆ. ದೇಶದ್ರೋಹಿನ ಹೋದ್ರೆ ಏನಂತಾರೆ? ಅದಕ್ಕೆ ಅವಾರ್ಡ್ ಕೊಡ್ತಾರೆ. ಯಾಕೆ ಶಿಫ್ಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡಬೇಕಾಗಿತ್ತು ಯಾರು ಹೇಳೋದಿಲ್ಲ. ಏನು ಮಾಡ್ತಾರೆ? ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾರೆ, ಅದು ಕರ್ತವ್ಯ. ಅದು ಪ್ರಾಯೋ ಇತ್ತಂ ದೇವೋ ಅಪಿ ಅಚಿಂತ್ಯಾಂ ಅಪರ ದುರಧಿಗಾಂ. ಎಂಥ ಶಕ್ತಿ ಗೊತ್ತಾ ಅದು? ಅಪರ ದೇವ ಅಪಿ ಅಚಿಂತ್ಯಾಂ, ಉಳಿದವ್ರು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದನ್ನು. ಜಸ್ಟ್ ದೇ ಕಾಂಟ್ ಈವನ್ ಇಮ್ಯಾಜಿನ್. ಅಪರ ದುರಧಿಗಾಂ, ಸೃಷ್ಟಿ ಮಾಡ್ಲಿಕ್ಕೆ ಬರೋದಿಲ್ಲ, ಬೇಡ. ದುರಧಿಗಾಂ, ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ದೇವ್ರು ಹೇಗೆ ಸೃಷ್ಟಿ ಮಾಡ್ದ ಅಂಥೇಳಿ ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದು ಅದ್ಭುತವಾದ ಸೃಷ್ಟಿಯನ್ನು ಪರಮಾತ್ಮ ಶಕ್ತಿಂ ಉಚ್ಚಾಂ ಪ್ರದರ್ಶ್ಯ, ಉಚ್ಚವಾದ ಶಕ್ತಿಯನ್ನು ತೋರಿಸಿದ. ಅದು ಹೇಳಿದ ನಮಗೇನು ಅರ್ಥ ಆಗುತ್ತೆ? ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತಗುಣ. ಪರಶಕ್ತಿ ಅನಂತಗುಣ ಬಹುಚಿತ್ರ ಜಗತ್ ಬಹುಧಾಕರಣಾತ್. ಇದು ಹೇಳಬೇಕಿಲ್ಲ, ಬಹುಚಿತ್ರ ಜಗತ್ತನ್ನು ತೋರಿಸ್ತಾ ಇದ್ದಾನೆ ಕೃಷ್ಣ ಅವಳಿಗೀಗ. ಇದು ಸೇರಿದೆ ಅದರಲ್ಲಿ, ಕೃಷ್ಣನ ಕಥೆನೂ ಬಂದೋಯ್ತು. ಬಹುಚಿತ್ರ ಜಗತ್ತನ್ನು ಬಹುವಿಧವಾಗಿ ಕೃಷ್ಣ ತೋರಿಸ್ತಾನೆ ಅಂತ ಹೇಳಿದಾಗ ಆಗೇನು ತಿಳ್ಕೊ? ಉಚ್ಚಾಂ ಶಕ್ತಿ ಮಲೆ ಇದೆ. ಎಂಥ ಶಕ್ತಿ ತೋರಿಸ್ತಾ? ಈಗ ಅತ್ಯಂತ ತನ್ನ ಸಾಮರ್ಥ್ಯವನ್ನು ತೋರಿಸ್ತಾ. ದೇವರ ಸಾಮರ್ಥ್ಯ ಇದೆ. ಪ್ರದರ್ಶ್ಯ ಪ್ರಾಯೋ ಜ್ಞಾತ. ಇವತ್ತು ಫೋನ್ ಮಾಡಿದರೆ ಇವ್ರು ಬರ್ತಾರೆ, DGP ಬರ್ತಾರೆ ಅಂದ್ರೆ ಏನಿರ್ಬೇಕು? ಇವರು ಫೋನ್ ಮಾಡಿದ್ರೆ ಏನಾಗಿರ್ಬೇಕು? ಪ್ರೈಮ್ ಮಿನಿಸ್ಟರ್ ಬೇರೆ ಚೀಫ್, ಇವ್ರ ಕರೆದು ಬರೋದಿಲ್ಲ. ಇಲ್ಲ ಗೃಹ ಮಂತ್ರಿ, ಇಲ್ಲ ಚೀಫ್ ಮಿನಿಸ್ಟರ್ ಆಗಿರ್ಬೇಕಷ್ಟೇ. ಕಂಡವ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿದವ್ರ ಫೋನ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡ್ತಾರೆ ಫಸ್ಟ್. ಇವನು ನಾನು ಅಲ್ಲಿ ಫೋನ್ ಮಾಡಿ ನೀನು ಯಾವನು ಫಸ್ಟ್ ಅಂತ, ಗೊತ್ತಾಯ್ತಾ? ಇನ್ನೊಂದು ಮಾಡಿದರೆ ಒಳಗೆ ಹಾಕ್ತೇನೆ ಅಂತ. ಅವ್ರಿಗೆ ಕರೆಯೋ ಫೋನ್ ನಂಬರ್ ಇದು ಮಾತ್ರ ಕರೆ ಆಗಿಲ್ಲ. ಕರೀಲಿಕ್ಕೆ ಏನಿರ್ಬೇಕು ಅವರಿಗೆ? ಇಲ್ಲ ದುಃಖ ಇದ್ದು ಕಂಪ್ಲೇಂಟ್ ಕೊಡಬೇಕು, ಅದು ಪ್ರಾಪರ್ ಚಾನಲ್. ಮತ್ತೆ ಇಲ್ಲ ಹೋದರೆ ಅಧಿಕಾರ ಇರಬೇಕು. ಅಧಿಕಾರನೂ ಇಲ್ಲ, ಇದು ಇಲ್ಲ ಅಂದರೆ
ಅಪರಾಧ ಅದು. ಸೊ ಸ್ತೋತ್ರ ಹೇಳಿದಾಗ ನಾವು ಯೋಚನೆ ಮಾಡಬೇಕು, ನಮಗೆ ಕರಿಯ ಅರ್ಹತೆ, ಸ್ತೋತ್ರ ಹೇಳೋ ಅರ್ಹತೆ ಫಸ್ಟ್ ಇದೆಯಾ ಈಗ ಅಂತ ಯೋಚನೆ ಮಾಡಿ ಇಲ್ಲದನ್ನು ಬೆಳೆಸ್ಕೊಂಡು ಆಮೇಲೆ ಮುಂದೆ ಹೋಗ್ಬೇಕು. ಇತಿ ಪ್ರಭುಸೌ ಸಲೀಲಯ ಹರಿರ್ ಪ್ರಾಯೋ ಜ್ಞಾತಾತ್ಮ ತತ್ವಂ. ಅಲ್ಲಿ ಗೊತ್ತಾಯ್ತು, ಓ ಕೃಷ್ಣ ನಾರಾಯಣ ಅಂತೇಳಿ. ಪರಮಾತ್ಮ ಏನು ಮಾಡ್ತಾನೆ ಆಮೇಲೆ ಪುನರಪಿ ಭಗವಾನ್ ಅವರುಣೋದ್ ಆತ್ಮಶಕ್ತಿಯ, ಅದನ್ನ ಯಥಾ ಪ್ರಕಾರ ಮುಚ್ಚಾಕಿದೆ. ಇಲ್ಲಿ ಯಥಾಶಕ್ತಿ ಅಂತ ಹೇಳಿದ್ರಿಂದ ನಮಗೊಂದು ಪ್ರಶ್ನೆ ಬರುತ್ತಾಗ, ಇಷ್ಟು ತೋರಿಸ್ಬೇಕಾಕೆ, ತೆಗಿಬೇಕಾತಕ್ಕೆ, ಏನು ಉಪಯೋಗ ಅದರಿಂದ? ಕೃಷ್ಣ ಮಾಡಿದ್ದೇನೀಗ, ತನ್ನನ್ನು ಶಿಶು ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ, ಅದು ತೆಗಿಬೇಕು ಅಂತ ತೋರಿಸ್ತೆ. ತೋರಿಸಿ ಮತ್ತೆ ತೆಗೆದುಬಿಟ್ರೆ ಏನಾಯ್ತು ಈಗ? ಪರ್ಪಸ್ಸೇ ಹೋಯ್ತಲ್ಲ, ಪರ್ಪಸ್ಸೇ ಹೋಯ್ತು ಈಗ. ಗೊತ್ತಾಯ್ತಾ? ಈ ಫ್ಯಾನ್ ಹಾಕ್ತಾ ತಣ್ಣಗಾಯ್ತು, ಆ ಫ್ಯಾನ್ ಮತ್ತೆ ನಿಂತೋಗ್ಬಿಡುತ್ತೆ, ಅದಕ್ಕೆ ಸೆಕೆ ಶುರುವಾಗುತ್ತೆ. ಏನು ಉಪಕಾರ ಮಾಡಿದಾಗಾಯ್ತು? ಅದಕ್ಕೆ ಆತ್ಮಶಕ್ತಿ ಅಂತ ಹೇಳ್ಬೇಕಾದ್ರೆ ಅವಳಿಗೂ ಅನ್ವಯ. ಅವಳಿಗೆ ಈಗ ಮೊದಲಷ್ಟು ಇರಲಿಲ್ಲ, ಸ್ವಲ್ಪ ಬೆಟರ್ ಆಯ್ತು. ಅರ್ಥ ಆಯ್ತಾ ಈಗ? ಅರ್ಥ ಆಯ್ತಾ? ಒಂದು ತುತ್ತಿನ ಸಹ ಹೊಟ್ಟೆ ತುಂಬೋದಲ್ಲ, ಬಟ್ ಏನಾಗುತ್ತೆ ಈಗ? ಹಸಿವು ಹೋಗ್ಲಿಕ್ಕೆ ಶುರುವಾಗುತ್ತಾಗಲೇ. ಸೊ ಒಂದು ಸ್ಟೆಪ್ ಮೇಲೆ ಬಂತು. ಆ ಕೃಷ್ಣ ನೋಡೋ ರೀತಿ ಏನಾಯ್ತು, ಅದರಿಂದ ಸ್ವಲ್ಪ ಚೇಂಜ್ ಆಯ್ತು. ಅಷ್ಟು ಪ್ರಯೋಜನ ಅಷ್ಟೇ ಹೊರತು ಪೂರ್ಣ ಜ್ಞಾಪಕ ಇರೋದಿಲ್ಲ. ರುಜುಗಡಿ ಮಾತ್ರ ಪೂರ್ಣ ಯಾವಾಗಲೂ ಜ್ಞಾಪಕ, ಪ್ರಳಯ ಕಾಲದಲ್ಲೂ ಜ್ಞಾಪಕ. ಅವರಿಗೆ ಉಳಿದವರಿಗೆ ಬರೋದವರು ಹೋಗ್ತಾ ಇರ್ತದೆ. ನಾವು ಎಷ್ಟೇ ಮರ್ತರೂ ಕೂಡ ವಾಯ್ಸ್ ಜೊತೆ ಕಲ್ತು ಬಿಡ್ತೇನೆ, ಮರ್ತು ಬಿಡ್ತೀರಿ. ಎಷ್ಟೋ ಮರ್ತು ಬಿಟ್ಟಿರ್ತಾರೆ, ಯೋಚನೆ ಇಲ್ಲ. ಆದರೆ ನೆಕ್ಸ್ಟ್ ಟೈಮ್ ಕಲಿಬೇಕಾದ್ರೆ ಸುಲಭ ಆಗುತ್ತೆ. ಮೊದಲಷ್ಟು ಕಷ್ಟ ಆಗೋದಿಲ್ಲ. ಅದು ಮೊದಲು ಯಾವ ಪುಸ್ತಕ ನೋಡಿ ಕಲ್ತಿರ್ತಾನೋ ಆ ಪುಸ್ತಕ ಕಣ್ಮುಂದೆ ಇದ್ದಾಗಿರುತ್ತೆ. ಬೇರೆ ಪುಸ್ತಕ ಕೊಟ್ಟರೆ ಕನ್ಫ್ಯೂಸ್ ಮಾಡಿ ಅದೇ ಪುಸ್ತಕ ಆಗಬೇಕು ಅವರಿಗೆ. ಮನುಷ್ಯನ ಪದ್ಧತಿ ಅದು. ಆ ದೃಷ್ಟಿಯಲ್ಲಿ ವೇಸ್ಟ್ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಇಂಪ್ಯಾಕ್ಟ್ ಉದ್ದೇ ಉಳಿಯುತ್ತೆ. ಒಂದು ಕೈ ಇಟ್ಟು ತೆಗೆದುಬಿಟ್ಟ ಮದುವೆ ಬಯೋಮೆಟ್ರಿಕ್ ಎಷ್ಟೊತ್ತು ಓದ್ತಾರೆ ಅದನ್ನು, ಕಷ್ಟ ರೆಕಾರ್ಡ್ ಆಗೋಯ್ತು ಈಗಾಗಲೇ. ಅದು ವೇಸ್ಟ್ ಅಲ್ಲ, ಆಲ್ರೆಡಿ ಇಟ್ಟರೆ ತೆಗಿಸ್ಬಿಟ್ರೆ ಏನು ಉಪಯೋಗ ಅಂತ ಕೇಳಿದರೆ ಆಗಲೇ ರೆಕಾರ್ಡ್ ಆಗಿದೆ ಮಹಾತ್ಮ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ದೇವರು ಸ್ವಲ್ಪ ಮಾಡ್ದ ಅಂದರೆ ಉಳಿದೋಯ್ತು. ಭಾಗವತ ಎಷ್ಟೇ ಮರೆತರು ಕೂಡ ಕೇಳಿದ ಮೇಲೆ ಸಂಸ್ಕಾರ ಅಂತ ಉಳಿಯುತ್ತದೆ, ಹೋಗೋದಿಲ್ಲ. ಜನ್ಮ ಜನ್ಮಕ್ಕೂ ಬರುತ್ತೆ ಅಂತ ಫಲ ಕೊಡುತ್ತೆ. ಹಾಂ ಏನು? ಹಾಂ ಯಾಕೆ ಬರೀ ದೇವ್ರ ಮಾಯನೆ ಮಾಡಿದರೆ ಮಾಡಿದ್ರೆ ದೇವ್ರ ಮಾಯ ಯಾವತ್ತು ದಿವಸ ಬರೆಯೋದಿಲ್ಲ. ನಾವೇ ದೇವ್ರು ಪ್ರತಿ ಕ್ಷಣವೂ ಬರೀತೇವೆ ದೇವರನ್ನು ನಾವು. ಅಲ್ಲೇನು? ಪ್ರತಿ ಕ್ಷಣ ಎಷ್ಟೇ ಕೇಳಿದ್ರು ಕೂಡ ಮತ್ತೆ ನಾನು ಮಾಡಿದೆ ಅಂತಾನೆ ಹೋಗೋದು. ಅವನು ಮಾಡ್ದೆ, ನಾನು ಮಾಡಿದೆ, ಬಿಡೋದಿಲ್ಲ. ಏನು ಮಾಡಿ ಇತಿ ಪ್ರಭು ಸಹ ಲೀಲಯ ಹರಿಹಿ ಜಗದ್ವಿಡಂಬಯನ್ ಚಚಾರ ಗೋಷ್ಠ ಮಂಡಲೆ ಅಪಿ ಅನಂತ ಸೌಖ್ಯ ಚಿದ್ಘನಃ. ಇತಿ ಪ್ರಭು ಸಹ ಲೀಲಯಾ ಹರಿಹಿ ಜಗದ್ವಿಡಂಬಯನ್, ವಿಡಂಬನ ಅನುಕರಣೆ ಮಾಡ್ತಾ, ಲೀಲೆಯಿಂದ ಅನುಕರಣೆ ಮಾಡ್ತಾ, ಚಚಾರ ಗೋಷ್ಠ ಮಂಡಲೆ, ಗೋಷ್ಠ ಮಂಡಲ ಆ ಗೋಕುಲದ ಪ್ರದೇಶದಲ್ಲಿ ಪ್ರಾಂತದಲ್ಲಿ ಓಡಾಡಿದ. ಅದ್ರ ಏನು ಉಪಯೋಗ ಅವನಿಗಿದೆಯಾ ಅಂದರೆ ಅನಂತ ಸೌಖ್ಯ ಚಿದ್ಘನಃ. ಸೌಖ್ಯ ಅಂದರೆ ಆನಂದ, ಚಿತ್ ಅಂದರೆ ಜ್ಞಾನ, ಘನ ಅಂದರೆ ಪೂರ್ಣ. ಅನಂತಾನಂತ ಜ್ಞಾನಾನಂದಮಯನಾದ ಪರಮಾತ್ಮ ಅಲ್ಲಿ ಇವರಿಗೆ ಆನಂದ ಕೊಡಕ್ಕೆ ಮಾಡಿದ್ದೆ ಹೊರತು ತನಗೇನು ಬೇಕಿಲ್ಲ. ಮಧ್ಯೆ ಮಧ್ಯೆ ಹೇಳ್ತಾ ಹೋಗ್ತಾರೆ ದೇವ್ರು. ತಾನು ಅಡಿಗೆವನು ಎಷ್ಟೇ ಮಾಡಿದ್ರು ತಾನು ಊಟ ಮಾಡಿದ್ನಲ್ಲ ಅಂತ ಭಾವನೆ ಬರ್ಬೋದು. ದುಡ್ಡು ಇಸ್ಕೊಂಡ ಸ್ವಲ್ಪ ಊಟ ಮಾಡಿದ ಮೈನಸ್ ಮಾಡಿ ಕೊಟ್ಟರೆ ಅದರಲ್ಲಿ ಗೊತ್ತಾಯ್ತಾ? ಊಟ ಮಾಡಿದೆಯಲ್ಲ, ಒಂದೆಲೆಗೆ ಇಷ್ಟು ಅಂತ ಹೇಳಿದೆ, ಒಂದೆಲೆ ಮೈನಸ್ ಮಾಡಿದರೆ ಇಲ್ಲ, ಅವ್ನು ಹಾಗೆ ಹೋಗ್ತಿರ್ ಬಿಡೋದಿಲ್ಲ. ಮಾಡಿತ್ತು ಅದಕ್ಕೆ ದುಡ್ಡು ಕೇಳೋದು. ಯಾಕಂದರೆ ಅವ್ನಿಗೆ ಏನಿದೆ, ಬೆನಿಫಿಟ್ ತೊಗೊಳ್ಳೋ ಹಕ್ಕಿದೆ. ದೇವ್ರು ತೊಗೋಬೋದು, ತೊಗೊಳ್ಳಲ್ಲ. ಯಾಕೆ? ಬೇರೆ ಬೇಕಿಲ್ಲ. ಗೊತ್ತಾಯ್ತಾ? ಇದು ದೇವ್ರ ಮಹಿಮೆ. ಆ ರೀತಿ ತೊಗೊಂಡಿದ್ದು ಯಾರು ಆಕ್ಷೇಪಣೆ ಮಾಡೋಂಗಿಲ್ಲ. ದೇವರಿಗೂ ಆನಂದ ಇದೆ ಅಂತ ಒಪ್ಕೊಂಡ್ಬಿಟ್ರು ಕೂಡ ಏನು ಮಾಡಬೇಕಾಗಿತ್ತು ನಾವು ಅದನ್ನು? ಇಲ್ಲ ಅಂತ ಹೇಳಬಾರ್ದಾಗಿತ್ತು. ಆದರೆ ದೇವರು ಪೂರ್ಣನಾದ್ದರಿಂದ ಆ ರೀತಿ ಮತ್ತದಲ್ಲಿ ದೇವರಿಗೆ ಯಾವ ರೀತಿಯಿಂದ ಏನಾಗಬಾರ್ದು, ಏನು ದೇವರ ದೋಷ ಹೇಳಬಾರ್ದು. ಬೇರೆ ಕಥೆ ಹೇಳ್ತಾರಲ್ಲ, ಆ ಕೂಸು ಊಟ ಮಾಡಲಿಲ್ಲ, ಊಟ ಮಾಡಿಸೋ ಅಂತ ಕಳಿಸಿ ನೈವೇದ್ಯ ಊಟ ಮಾಡಿಸೋ ಅಂತ ಹೇಳಿದ್ರು, ಊಟ ಮಾಡಲಿಲ್ಲ. ಅದು ತಲೆ ಮಾಡ್ಕೊಳಕ್ಕೆ ಹೋಯ್ತು. ಕೃಷ್ಣ ದೇವ್ರು ಕಂಡುಬಿಟ್ಟ, ಅಯ್ಯೋ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು. ಈ ಕಥೆ ಏನು ತೋರಿಸುತ್ತೆ ನಮಗೆ? ದೇವರು ಮೂರ್ಖರನ್ನು ಮೆಚ್ಚುತ್ತಾನೆ. ಗೊತ್ತಾಯ್ತಾ? ಭಾರಿ ತಲೆ ಹೊಡ್ಕೊಂಡು ಕಾಣಿಸ್ಬಿಡ್ತಾರೆ. ಸುಳ್ಳು ಕಥೆಗಳೆಲ್ಲ ದೇವರು ಮಹಾತ್ಮ ಜ್ಞಾನನೇ ಇರಬೇಕು, ಭಕ್ತಿನೇ ಇರಬೇಕು, ಹಾಗೆಲ್ಲ ಕಾಣೋದಿತ್ತು ಅಂತ ಕಥೆಗಳು. ಎಂಥ ಕಥೆಗಳವೆಲ್ಲ ಕೂಡ ಅದು ಮೂಢ ಭಕ್ತಿ ಅಂದರೆ ಭಕ್ತಿನೇ ಅಲ್ಲ. ಫಸ್ಟ್ ದೇವ್ರು ತಿಂತಾನೆ ಎಂಬ ಕಾನ್ಸೆಪ್ಟೇ ಶಾಸ್ತ್ರದ್ದಲ್ಲ. ಫಸ್ಟ್ ತಿಳಿತಾ? ಅದೆಲ್ಲ ಶಾಸ್ತ್ರ ವಿಚಾರಗಳಲ್ಲ, ಬರೀ ಲೋಕ ವಿಚಾರ. ಪ್ರಹ್ಲಾದ 5 ವರ್ಷದ ಕೂಸೆ ಈ ಮಾಡಿ ತಪ್ಪು ಮಾಡಿದ್ನ ಅದನ್ನ? ಇಲ್ಲ. ಇದು ಯಾವುದೋ ಕಥೆ ಕಟ್ಟಿಬಿಟ್ಟು ಆ ರೀತಿ ಮೋಸ ಮಾಡಕ್ಕೆ ಹೋಗ್ಬಾರ್ದು. ಕದಾಚಿದೀಶ್ವರ ಸ್ತನಂ ಪಿಬನ್ ಯಶೋದಯಾಪಯ ಶ್ರುತಂ ನಿಧಾತು ಮುಚ್ಚಿತೋ ಬಭಂಜ ದ್ರವಿಧ್ಯಮತ್ರಕಂ. ಅಲ್ಲಿಗೆ ನಾಳೆ ಸಾಕು. ಇನ್ನು ಕೃಷ್ಣನ ಬಾಲಲೀಲೆಗಳು ಎಲ್ಲ ಕಂಸವ ದೇವರಿಗೂ ಬರುತ್ತದೆ.